कृष्णाय वासुदेवाय हरये परमात्मने प्रणतक्लेशनाशाय गोविंदाय नमो नमः। विष्णुपत्नी महामाये महापुरुषलक्षणे प्रिये थामे महाभागे लोकमातर नमोस्तुते। प्रथमो हनुमान नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। उमावैवाक् समुद्दिष्टा मनोरुद्र उदाहृतः तदेतन्मिथुनं ज्ञात्वा न दाम्पत्याद् विहीयते। वक्रतुंड महाकाय कोटिसूर्यसमप्रभ अविघ्नं कुरु मे देव सर्वकार्येषु सर्वदा। तव संकीर्तनं वेद शास्त्रार्थ ज्ञान सिद्धये संसारे क्षयसागरे प्रकृतितो गाधे सदा दुस्तरे। सर्वावद्य जलग्रहैरनुपमैः कामादिभंगाकुले नाना विभ्रम दुर्भ्रमे मितभय स्तोमादि फेनोत्कटे दुःखोत्कृष्ट विषय समुद्धर गुरो मामग्न रूपम सदा। नमस्ते पुरुषं त्वाद्यम ईश्वरं प्रकृतेः परम अलक्ष्यं सर्वभूतानां ಅಂತರ್ಬಹಿರಪಿ ಧ್ರುವಂ। ಭಾಗವತದ ಮೊದಲನೇ ಸ್ಕಂದದ 8ನೇ ಅಧ್ಯಾಯದ 21ನೇ ಶ್ಲೋಕದಿಂದ ಆರಂಭಿಸಿ ಈ ಕಥೆ ನಾವು ಕೇಳಬೇಕು. ಕುರುಕ್ಷೇತ್ರದ ಯುದ್ಧದಲ್ಲಿ ಕೌರವರೆಲ್ಲ ಸೋತು ಹೋದಾಗ ದ್ರೋಣ, ಭೀಷ್ಮ, ಕರ್ಣ, ದುರ್ಯೋಧನನು ಕೂಡ ಎಲ್ಲರೂ ಧರಾಶಾಯಿಗಳಾದ ಮೇಲೆ ಅಶ್ವತ್ಥಾಮ ಪಾಂಡವರ ಮೇಲೆ ಒಂದು ಬ್ರಹ್ಮಾಸ್ತ್ರ ಬಿಟ್ಟಿದ್ದ, ಪಾಂಡವರ ವಂಶವೇ ನಿರ್ವಂಶ ಆಗಿ ಹೋಗಲಿ ಅಂತ. ಆವಾಗ ಅರ್ಜುನ ಅಲ್ಲಿಗೆ ಬಂದು ಕೃಷ್ಣನ ಸೂಚನೆಗನುಸಾರವಾಗಿ ತಾನೂ ಒಂದು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ. ಆ 2 ಬ್ರಹ್ಮಾಸ್ತ್ರಗಳು ಇಡೀ ಜಗತ್ತನ್ನೆಲ್ಲ ಸುಡ್ಲಿಕ್ಕೆ ತೊಡಗಿದಾಗ ವ್ಯಾಸ ಮತ್ತು ಕೃಷ್ಣರಿಬ್ಬರು ಸೇರಿ ಆ 2 ಬ್ರಹ್ಮಾಸ್ತ್ರಗಳನ್ನು ತಡೆ ಹಿಡಿದ್ರು. ಇದು ಹಿಂದೆ ನಡೆದ ಕಥಾ. ಪಾಂಡವರಿಗೆ ಏನೂ ಆಗದೇ ಇರುವಂತೆ ನೀನು ಸಂಕಲ್ಪ ಮಾಡಬೇಕು, ಪಾಂಡವರನ್ನೆಲ್ಲ ನಾಶ ಮಾಡಬೇಕು ಅಂತ ಹೊರಟಿದ್ದೆ, ಆದರೆ ನಿನ್ನ ಸಂಕಲ್ಪವನ್ನು ಹಿಂದೆ ತಗೊಳ್ಬೇಕು ಅಂತ ವ್ಯಾಸರು ಮತ್ತು ಕೃಷ್ಣ ಈ ಅಶ್ವತ್ಥಾಮನಿಗೆ ಹೇಳಿದರು. ಅಶ್ವತ್ಥಾಮ ಅಂದರೆ ದ್ರೋಣರ ಮಗ. ತನ್ನ ತಂದೆ ದ್ರೋಣರನ್ನ ಪಾಂಡವರ ಸೇನಾಪತಿ, ಪಾಂಡವರ ಪತ್ನಿಯಾದ ದ್ರೌಪದಿಯ ಅಣ್ಣ ದೃಷ್ಟದ್ಯುಮ್ನ ಕೊಂದು ಹಾಕಿದ್ದ ಅಂತ ಅವನಿಗೆ ಸಿಟ್ಟು. ಆ ಕಾರಣಕ್ಕಾಗಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದ. ಆ ಬ್ರಹ್ಮಾಸ್ತ್ರ ಪಾಂಡವರನ್ನೇನೋ ಬಿಟ್ಟಿತ್ತು, ಆದರೆ ಅದರಲ್ಲಿಯೂ ಅರ್ಜುನನ ಪತ್ನಿ ಸುಭದ್ರೆ, ಅವಳ ಗರ್ಭದಲ್ಲಿ ಏನೋ ಅಭಿಮನ್ಯು ಅಂತ ಹುಟ್ಟಿದ್ದ. ಅಭಿಮನ್ಯು ಕೂಡ ಕುರುಕ್ಷೇತ್ರದಲ್ಲಿ ಸತ್ತು ಹೋಗಿದ್ದ. ಆ ಯುದ್ಧದಲ್ಲಿ ಸತ್ತು ಹೋದ ಮೇಲೆ ಆ ಅಭಿಮನ್ಯುವಿನ ಪತ್ನಿ ಉತ್ತರ, ಅವಳಲ್ಲಿ ಒಂದು ಗರ್ಭ ಇತ್ತು ಆ ಸಮಯದಲ್ಲಿ, ಯುದ್ಧದ ಸಂದರ್ಭದಲ್ಲಿ. ಈ ಬ್ರಹ್ಮಾಸ್ತ್ರ ಆ ಉತ್ತರೆಯ ಗರ್ಭಕ್ಕೆ ಬಂದು ಬೆನ್ನಟ್ಟಿದಾಗ ಕೃಷ್ಣ ಅವನನ್ನ ಆ ಮಗುವನ್ನು ಬದುಕಿಸಿದ. ಅದಕ್ಕೆ ಪರೀಕ್ಷಿತ್ ಅಂತ ಹೆಸರು ಆ ಮಗುವಿಗೆ. ಪಾಂಡವರ ಮೊಮ್ಮಗ ಅವನು. ಕೃಷ್ಣನೇ ಅವನನ್ನು ಬದುಕಿಸಿದ. ಆಗ ಕುಂತಿ ಆ ಕೃಷ್ಣನ ಬಳಿ ಬಂದು ಪ್ರಾರ್ಥನೆ ಮಾಡಿದ್ಲು. ಅದನ್ನ ನಾವೀಗ ನೋಡ್ಬೇಕಾದದ್ದು. ಬ್ರಹ್ಮಾಸ್ತ್ರದಿಂದ ಪಾಂಡವರು ಮುಕ್ತರಾದರು, ಮತ್ತೆ ಪಾಂಡವರ ಮುಂದಿನ ಸಂತಾನ ಅವರ ಮೊಮ್ಮಗ ಪರೀಕ್ಷಿತ್, ಪಾಂಡವರ ನಂತರ ರಾಜ್ಯಭಾರ ಮಾಡಬೇಕಾದವನು, ಅವನೂ ಮುಕ್ತನಾದ. ಆಗ ಕೃಷ್ಣ ಈ ಹಸ್ತಿನಾವತಿಯಿಂದ, ಪಾಂಡವರ ರಾಜಧಾನಿಯಿಂದ ತನ್ನ ರಾಜಧಾನಿಗೆ ದ್ವಾರಕಾನಗರಕ್ಕೆ ಅಂತ ಹೊರಟಿದ್ದ. ಅವನ ಬಳಿ ಬಂದು ಕುಂತಿ ಈ ಥರ ಪ್ರಾರ್ಥನೆ ಮಾಡಿದ್ಲು. ಇದು ಈಗ ನಾವು ಮೊದಲು ನೋಡಬೇಕಾದ ಶ್ಲೋಕ. ನಮಸ್ತೆ ಪುರುಷಂ ತ್ವಾದ್ಯಂ ಅಂತ. ನೀನು ಆದಿಪುರುಷ, ಸರ್ವಶಕ್ತ, ಪ್ರಕೃತಿಗೆ ಅತೀತ, ಎಲ್ಲರ ಒಳಗಿದ್ದಿ, ಆದರೆ ಯಾರಿಗೂ ಕೂಡ ಕಾಣಿಸೋದಿಲ್ಲ, ನಿನಗೆ ನಮಸ್ಕಾರ ಅಂತ. ಕೃಷ್ಣನನ್ನ ಈಗ ಒಂದು 5,000 ವರ್ಷದ ಹಿಂದೆ ಅನೇಕ ಜನ ನೋಡಿದ್ರು ಕೂಡ ಆ ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ ಯಾರಿಗೂ. ಆ ಕೃಷ್ಣನೇ ಭಗವಂತ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಬೆಳಿಗ್ಗೆ ಭಗವದ್ಗೀತಾದಲ್ಲಿ ಅದು ನೋಡಿದ್ದೇವೆ. ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಂ ಅಂತ.
ಮನುಷ್ಯರಂತೆ ಕಾಣುವ ಒಂದು ದೇಹವನ್ನು ತೊಟ್ಕೊಂಡು ಬಂದಿದ್ದ. ಅದರಿಂದ ನಮ್ಮಂತೆ ಇವನು ಒಬ್ಬ ಮನುಷ್ಯ, ಇವನ ಶಕ್ತಿ ಅಂಥದ್ದು ಅಂತ ಅವರೆಲ್ಲ ತಿರಸ್ಕಾರ ಮಾಡ್ತಿದ್ರು. ಕೃಷ್ಣ ನಮ್ಮ ಎದುರಿಗೆ ಕಂಡರೂ ಕೂಡ ಅವನ ಮಹಿಮೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಹಿನ್ನೆಲೆ ಬೇಕಾಗ್ತದೆ. ಆ ಹಿನ್ನೆಲೆ ಇಲ್ಲದೆ ಹೋದರೆ ಕೃಷ್ಣ ಕಂಡರೂ ಉಪಯೋಗ ಇಲ್ಲ, ಕಾಣದೇ ಇದ್ರೂ ಉಪಯೋಗ ಇಲ್ಲ. ಅದು ಹೇಗೆ? ನಟೋ ನಾಟ್ಯಚರೋ ಯಥಾ ಅಂತ. ರಂಗದ ಮೇಲೆ ಒಂದು ನಾಟ್ಯ ನಡೀತಿರ್ತದೆ, ಯಾವುದೋ ಭರತನಾಟ್ಯವೋ ಮತ್ತೊಂದು ಯಾವುದೋ ನಾಟ್ಯ ನಡೀತಿದ್ರೆ ಆ ನರ್ತಕಿಯನ್ನ ನಾವು ನೋಡಿದರೂ ಕೂಡ ಆ ನಾಟ್ಯ ಕಲೆಯ ಬಗ್ಗೆ ನಮಗೇನಾದರೂ ಪರಿಚಯ ಇಲ್ಲದೆ ಹೋದರೆ ಅದೇನಂತ ಅರ್ಥ ಆಗೋದಿಲ್ಲ. ಒಂದೇ ಪಾತ್ರ ಕೆಲವು ಒಂದು ಕಡೆ ಆ ರಂಗಮಂದಿರದ ಒಂದು ಭಾಗದಲ್ಲಿ ಬಂದು ನಿಲ್ತದೆ, ಒಂದು ಮಾತಾಡ್ತದೆ. ಅದೇ ಪಾತ್ರ ಮತ್ತೊಂದು ಕಡೆ ಹೋಗಿ ಮತ್ತೊಂದು ಮಾತಾಡ್ತದೆ. ಏಕಪಾತ್ರಾಭಿನಯ ನಡೀತಿರ್ತದೆ. ಅದೇ ನರ್ತಕಿಯೇ ಕೃಷ್ಣನ ಪಾತ್ರ ಮಾಡ್ತಾಳೆ, ಮತ್ತೆ ರಾಧೆಯ ಪಾತ್ರನೂ ಮಾಡ್ತಾಳೆ. ಈ ಥರ ನಡೆದೇ ನಡೀತಿರ್ತದೆ. ಅದು ಸ್ವಲ್ಪ ಅದ್ರ ಬಗ್ಗೆ ಪ್ರವೇಶ ಇದ್ದರೆ, ನಾಟ್ಯ ಅಂದ್ರೆ ಏನು, ಯಾವ್ಯಾವ ಸಂಕೇತಗಳಿಗೆ ಏನೇನು ಅರ್ಥ, ಈ ಸ್ಥಳದಲ್ಲಿ ನಿಂತ್ರೆ ಏನರ್ಥ, ಇನ್ನೊಂದು ಸ್ಥಳದಲ್ಲಿ ನಿಂತ್ರೆ ಏನರ್ಥ ಅನ್ನೋದನ್ನೆಲ್ಲ ನಮಗೆ ತಿಳ್ಕೊಳ್ಳಿಕ್ಕೆ ಶಕ್ತಿ ಇರಬೇಕು. ಕೆಲವು ಬಾರಿ ಒಬ್ಬಳೇ ನರ್ತಕಿ ಭರತನಾಟ್ಯ ಮಾಡುವವಳು ಒಂದು ಪುರುಷ ಪಾತ್ರ ರಂಗದ ಮೇಲೆ ಪ್ರವೇಶ ಮಾಡಿದರೆ ಪುರುಷ ಪಾತ್ರ ಹೇಗೆ ವರ್ತಿಸ್ತದೆ ಅನ್ನೋದನ್ನು ತೋರಿಸ್ತಾಳೆ. ಸ್ತ್ರೀ ಪಾತ್ರ ಹೇಗೆ ಪ್ರವೇಶ ಮಾಡಿದರೆ ಅದು ಹೇಗೆ ವರ್ತಿಸ್ತದೆ ಅನ್ನೋದನ್ನು ತೋರಿಸ್ತಾಳೆ. ಮಗುವಿನಂತೆ ಒಂದು ಬಾರಿ ಕೆಲವು ಹೆಜ್ಜೆಗಳನ್ನು ಇಡ್ತಾಳೆ. ತಾಯಿ ಅಂತ ಇನ್ನೊಂದೆರಡು ಹೆಜ್ಜೆ ಇಡ್ತಾಳೆ. ತಾನೇ ಯಶೋಧೆ ಆಗ್ತಾಳೆ, ತಾನೇ ಕೃಷ್ಣ ಆಗ್ತಾಳೆ. ತೀರಾ ಸಣ್ಣ ಮಕ್ಕಳನ್ನು ತಗೊಂಡು ಹೋಗಿ ಆ ನಾಟ್ಯ ನೋಡ್ಬಾ ಅಂತ ಕರೆದ್ರೆ ಆ ಮಕ್ಕಳಿಗೆ ಏನು ಗೊತ್ತಾಗ್ತದೆ? ಸ್ವಲ್ಪ ದೊಡ್ಡವರಾದವರಿಗೆ ಆ ನಾಟ್ಯದ ಬಗ್ಗೆ ಆಸಕ್ತಿ ಇದ್ರೆ ಅವ್ರಿಗೆ ಗೊತ್ತಾಗ್ತದೆ. ಇದು ಆ ರಂಗಮಂದಿರದಲ್ಲಿ ನಡೆಯುವ ನಾಟ್ಯದಂತೆ. ಮತ್ತೂ ಒಂದು ಉದಾಹರಣೆ ನನಗೆ ಮತ್ತೆ ಮೇಲಿನ ಮೇಲೆ ನೆನಪಿಗೆ ಬರ್ತಿರ್ತದೆ. ಶಾಸ್ತ್ರೀಯ ಸಂಗೀತ ಕೇಳಬೇಕು ಅಂದರೆ, ಶಾಸ್ತ್ರೀಯ ಸಂಗೀತ ಕೇಳಿ ಆಸ್ವಾದನೆ ಮಾಡಬೇಕು ಅಂದರೆ ಸ್ವಲ್ಪ ಅದ್ರ ಬಗ್ಗೆ ಅಭಿರುಚಿ ಇರಬೇಕಲ್ಲ. ಅದಿಲ್ಲದೆ ಹೋದರೆ, ಆ ಅಭಿರುಚಿ ಇಲ್ಲದೆ ಹೋದರೆ ಶಾಸ್ತ್ರೀಯ ಸಂಗೀತ ಎಷ್ಟು ದೊಡ್ಡ ಅದ್ಭುತವಾಗಿ ಹಾಡಬಲ್ಲ ಶಾಸ್ತ್ರೀಯ ಸಂಗೀತಗಾರನ ಕರೆದ್ರೂ ಅವನ ಆ ಸಂಗೀತ ಉಳಿದವರಿಗೆ ಅರ್ಥವೇ ಆಗೋದಿಲ್ಲ, ಇದೀಗ ಅದು ರುಚಿಯೂ ಸಿಗೋದಿಲ್ಲ. ಶಾಸ್ತ್ರೀಯ ಸಂಗೀತ ಆ ಕಡೆ ಇರಲಿ, ತೀರಾ ಸಣ್ಣ ಮಕ್ಕಳು ಪಡ್ಡೆ ಹುಡುಗರಿಗೂ ಕೂಡ ಇಷ್ಟ ಆಗುವ ಸಂಗೀತ ಯಾವುದು ನಮಗೆ ಗೊತ್ತಿದ್ದೇ ಇದೆ. ಭಕ್ತಿ ಸಂಗೀತ ಅವ್ರ ಮುಂದೆ ಹಾಡಿದರೆ, ಭಕ್ತಿ ಸಂಗೀತ ಅರ್ಥ ಆಗ್ಲಿಕ್ಕೂ, ಭಕ್ತಿ ಸಂಗೀತವನ್ನು ಕೇಳಿ ತಲೆದೂಗಲಿಕ್ಕೆ, ಮೈ ಮರೆತು ಭಾವಪರವಶರಾಗಿ ಕಣ್ಣಿಂದ ಒಂದೆರಡು ಆನಂದ ಬಾಷ್ಪ ಆದರೂ ಸುರಿಸ್ಲಿಕ್ಕೆ, ತಾಳ ತಟ್ಟಿ ಕುಣಿಲಿಕ್ಕೆ ಒಂದು ಪಕ್ವತೆ ಬೇಕಾಗ್ತದೆ, ಒಂದು ವಯಸ್ಸಿನ ಪಕ್ವತೆ ಬೇಕಾಗ್ತದೆ, ಅಥವಾ ಮಾನಸಿಕ ಪಕ್ವತೆ ಆದರೂ ಬೇಕಾಗ್ತದೆ. ಭಕ್ತಿ ಸಂಗೀತವೇ ನಮ್ಗೆ ಅರ್ಥ ಆಗೋದಿಲ್ಲ, ಶಾಸ್ತ್ರೀಯ ಸಂಗೀತ ಅರ್ಥ ಆಗೋದಿಲ್ಲ, ಭರತನಾಟ್ಯ ಅರ್ಥ ಆಗೋದಿಲ್ಲ, ಕಥಕ್ ನೃತ್ಯ ಯಾವುದೂ ಅರ್ಥ ಆಗೋದಿಲ್ಲ ಅದರ ಪ್ರವೇಶ ಇಲ್ಲದೆ ಹೋದರೆ. ಅದ್ರ ಹಿನ್ನೆಲೆ ಇದ್ದರೆ, ಸ್ವಲ್ಪ ಅದ್ರ ಬಗ್ಗೆ ಗೊತ್ತಿದ್ರೆ, ನಮಗದನ್ನು ಮಾಡ್ಲಿಕ್ಕೆ ಬರದೇ ಹೋದ್ರೂ ಯಾರಾದರೂ ಮಾಡಿದರೆ ಅದು ಮೆಚ್ಕೋತೀವಿ. ಅದ್ರ ಬಗ್ಗೆ ಏನೂ ಪ್ರವೇಶ ಇಲ್ಲದೆ ಇದ್ದವನಿಗೆ ಅದೆಲ್ಲ ಏನೂ ಅರ್ಥ ಆಗೋದಿಲ್ಲ ಹೇಗೋ ಹಾಗೆ ಭಗವಂತನೇ ನಮ್ಮ ಎದುರಿಗೆ ಬಂದು ನಿಂತರೂ ಕೂಡ ಇವನು ಭಗವಂತ ಅಂತ ಗೊತ್ತೇ ಹೇಗಾಗ್ತದೆ? ಏನೂ ಗೊತ್ತಾಗೋದಿಲ್ಲ, ತಿರಸ್ಕಾರ ಮಾಡಿಬಿಡ್ತಾರೆ. ಈ ಕೃಷ್ಣ ಪಾಂಡವರ ಜೊತೆಗೇನೆ 106 ವರ್ಷ ಇದ್ದ. ಒಟ್ಟು 106 ವರ್ಷ ಈ ಭೂಮಿಯಲ್ಲಿ ಕೃಷ್ಣ ಇದ್ದ. ಪಾಂಡವರ ಜೊತೆಗಿದ್ದ ಅಂತ ಹೇಳಿದೆ ಅಷ್ಟೆ. ವಾಸ್ತವಿಕವಾಗಿ ಸಣ್ಣ ವಯಸ್ಸಿನಲ್ಲಿ ಕೃಷ್ಣ ಮತ್ತು ಪಾಂಡವರೇನು ಕೂಡಿ ಇರಲಿಲ್ಲ. 30-40 ವಯಸ್ಸಿನ ನಂತರ ಕೃಷ್ಣ ಪಾಂಡವರಿಬ್ಬರಿಗೂ ಭೇಟಿ. 30-40 ವರ್ಷ ಆದರೂ ಆಗಿತ್ತು. ಪಾಂಡವರ ಮದುವೆ ಸಂದರ್ಭದಲ್ಲಿ ಕೃಷ್ಣ ಅಲ್ಲಿ ಕಾಣಿಸ್ಕೋತಾನೆ ಮೊದಲು. ಅದಕ್ಕಿಂತ ಮುಂಚೆ ತಮ್ಮ ಸೋದರತ್ತೆ ಮಕ್ಕಳು ಅನ್ನೋ ಪರಿಚಯ ಅವನಿಗಿತ್ತು. ಆದರೆ ಅವರಿಬ್ಬರು ಪರಸ್ಪರ ನೋಡಿ ಮಾತಾಡಿ ಇದನ್ನೆಲ್ಲ ಮಾಡಿದ್ದಿಲ್ಲ. ಕುಂತಿ, ಈ ಪ್ರಾರ್ಥನೆ ಮಾಡ್ತಿರುವಂಥ ಕುಂತಿ ಕೃಷ್ಣನಿಗೆ ಸೋದರತ್ತೆ. ಅವಳಿಗೊಬ್ಳಿಗೆ ಮೊದಲಿಂದಲೂ ಗೊತ್ತಿತ್ತು, ತನ್ನ ಅಣ್ಣನ ಮಗ ಇವನು ಅಂತ ಗೊತ್ತಿತ್ತು. ಆದರೆ ಅವನ ತಾಯಿಗೆ, ಯಶೋದೆಗೆ, ದೇವಕಿಗೆ ಮತ್ತೆ ಯಾರಿಗೇ ಆಗಲಿ ಅವನು ಕಣ್ಣಿಗೆ ಕಂಡ್ರೆ ಏನಂತ ಕಾಣ್ತಿದ್ದ? ನಮ್ಮ ಬಂಧು, ನಾವೊಬ್ಬ ಮಿತ್ರ ಅಂತ ಹೀಗೆ ಕಾಣಿಸ್ತಿದ್ದ. ಅವನು ಪರಮಪುರುಷ ಅನ್ನುವ ಎಚ್ಚರ ಅನೇಕ ಬಾರಿ ಅವರಿಗೆಲ್ಲನೂ ಇರ್ತಾನೆ ಇರಲಿಲ್ಲ. ಯಾವಾಗೋ ಒಂದು ಬಾರಿ ಇದ್ರೂ ಕೂಡ ಮತ್ತು ಮುಂದಿನ ಕ್ಷಣದಲ್ಲಿ ಆ ಪರಮಪುರುಷ ಅನ್ನೋ ಎಚ್ಚರವೇ ತಪ್ಪಿ ಹೋಗ್ತಿತ್ತು. ಅದು ದೀರ್ಘಕಾಲ ಇರ್ಲಿಕ್ಕೆ ಬಿಡೋದು ಸ್ವಯಂ ಭಗವಂತನೇ ಬಿಡೋದಿಲ್ಲ. ದೊಡ್ಡ ದೊಡ್ಡ ಜ್ಞಾನಿಗಳು, ಸ್ವಚ್ಛವಾದ ಬುದ್ಧಿ ಇದ್ದವರು, ಸ್ವಚ್ಛವಾದ ಮನಸ್ಸಿದ್ದವರು,
ನಿನ್ನನ್ನು ಸಾಕ್ಷಾತ್ಕರಿಸ್ಕೋತಾರೆ, ನಿನ್ನನ್ನು ನೋಡ್ತಾರೆ. ಕಥಂ ಪಶ್ಯ ಮಹಿ ಸ್ತ್ರೀಯ, ನಮ್ಮಂಥ ಸ್ತ್ರೀಯರಿಗೆ, ಹೆಣ್ಣುಮಕ್ಕಳಿಗೆ ನೀನು ಕಾಣೋದು ಹೇಗೆ ಅಂತ ಕೇಳಿದ್ಲು ಅವಳು. ನಿನ್ನನ್ನು ನಾವು ಅರ್ಥ ಮಾಡ್ಕೊಂಡೇವು ಹೇಗೆ ಅಂತ. ವಾಸ್ತವಿಕವಾಗಿ ನಮ್ಮಂಥ ಹೆಣ್ಣುಮಕ್ಕಳು ನಾನೊಬ್ಬ ಸಾಧಾರಣ ಮಹಿಳೆ ಅಂತ ಅವಳು ಹೇಳ್ಕೊಂಡದ್ದೇನಿದೆ, ಅವಳು ವಿನಯ, ನಾನು ಸಣ್ಣವಳು ಅಂತ ಅವಳು ಹೇಳ್ಕೊಂಡ್ಲಷ್ಟೆ. ವಸ್ತುತಃ ಅನೇಕ ಜನ ಗಂಡಸರಿಗಿಂತ ಅವಳು ಬಹಳ ದೊಡ್ಡ ಜ್ಞಾನಿಯೇ ಆಗಿದ್ಲು. ಆದ್ದರಿಂದ ನಾನು ಸ್ತ್ರೀ ಆದ ಕಾರಣದಿಂದ ನನಗೆ ಅರ್ಥ ಆಗೋದಿಲ್ಲ ಅಂತ ಅವಳ ತಾತ್ಪರ್ಯ ಅಲ್ಲ. ಹಿನ್ನೆಲೆ ಇಲ್ಲದೆ ಹೋದರೆ, ಭಕ್ತಿ ಇಲ್ಲದೆ ಹೋದರೆ ಗಂಡಸಿಗೂ ಅರ್ಥ ಆಗೋದಿಲ್ಲ, ಹೆಂಗಸಿಗೂ ಅರ್ಥ ಆಗೋದಿಲ್ಲ. ಅದೊಂದು ಔಪಚಾರಿಕವಾದ ಮಾತಷ್ಟೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಈ ಭಗವಂತ ಇವನು ಕೃಷ್ಣ ಅಂತ ಕರೆಸ್ಕೊಂಡಿದ್ದಾನೆ. ವಾಸುದೇವ ಅಂದರೆ ವಸುದೇವನ ಮಗ, ದೇವಕಿಯ ಮಗ ಇವನು, ನಂದಗೋಪನ ಮಗ. ಮೊದಲು ಈ ವಸುದೇವನ ಮತ್ತು ದೇವಕಿಯ ಮಗನಾಗಿ ಜನಿಸಿದ. ಮುಂದೆ ಮಥುರಾ ನಗರದಿಂದ ಆ ನಂದಗೋಕುಲಕ್ಕೆ ಹೋಗಿ ಅಲ್ಲಿ ನಂದಗೋಪನ ಮಗನಾಗಿ ಯಶೋದೆಯ ಕಂದನಾಗಿ ಬೆಳೆದ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಘ್ರಯೇ. ಆ ಕೃಷ್ಣನ, ವಿಷ್ಣುವಿನ ಹೊಕ್ಕಳಿನಿಂದ ಒಂದು ಕಮಲ ಹೊರಗೆ ಬಂದಿತ್ತು. ಆ ಕಮಲದಲ್ಲಿ ಚತುರ್ಮುಖ ಬ್ರಹ್ಮ ಹುಟ್ಟಿತ್ತ ಅಂತ ಕಥೆ ಇದೆ, ಪುರಾಣದ ಕಥೆ ಇದೆ. ಆದ್ರಿಂದ ಅವನು ಪಂಕಜನಾಭ, ಕಮಲವನ್ನು ಹೊತ್ತಂಥ ಹೊಕ್ಕಳುಳ್ಳವನು. ಪಂಕಜ ಮಾಲಿ, ಅವನ ದಿವ್ಯವಾದ ಶರೀರ ಯಾವತ್ತು ಕಮಲದ ಮಾಲೆಯನ್ನೇ ಧರಿಸಿರ್ತದೆ. ಪಂಕಜ ನೇತ್ರಾಯ, ಕಮಲ, ಅರಳಿದ ಕಮಲ, ಮುದುಡಿದ ಕಮಲ ಅಲ್ಲ, ಅರಳಿದ ಕಮಲ ನಮಗೆ ಹೇಗೆ ಆಹ್ಲಾದ ಕೊಡ್ತದೋ ಆ ಥರ ಅವನ ಕಣ್ಣುಗಳು. ಅವನ ಕಣ್ಣಿನ ನೋಟ ನಮ್ಮ ಮೇಲೆ ಬಿದ್ದರೆ ಸಾಕು, ಅಥವಾ ನಾವೇ ಅವನ ಕಣ್ಣಿನ ನೋಟಕ್ಕೆ ಬಿದ್ದರೆ ಸಾಕು, ಅದನ್ನು ಅವನು ಉದ್ಧರಿಸ್ತದೆ. ನಮಸ್ತೆ ಪಂಕಜಾಂಘ್ರಯೇ. ಅವನ ಬೆರಳುಗಳು, ಕಾಲು, ಅಂಗಾಲು ಅವು ಎಲ್ಲ ಕಮಲದಂತೆಯೇ. ಅಂಗಾಲು ಮತ್ತು ಬೆರಳ ತುದಿಗಳು ಇವೆಲ್ಲ ಕೆಂಪಿರಬೇಕು ಅಂತ ಶರೀರದ ಲಕ್ಷಣ. ಆ ಥರ ಕಮಲದಂತೆ ಪಾದ ಇದ್ದವನು ಅಂತ ಅದರ ತಾತ್ಪರ್ಯ. ನಮ್ಮ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಅನ್ನುವಂಥ ಈ ಶ್ಲೋಕ ಏನಿದೆ, ಇವೆಲ್ಲ ಕೆಲವು ಮಂತ್ರದಂತಿರುವಂತಹ ಶ್ಲೋಕಗಳು. ನಾವು ಮೇಲಿನ ಮೇಲೆ ಎಲ್ಲರೂ ಹೇಳ್ಬೋದಾದಂಥ ಕೆಲವು ಶ್ಲೋಕ ಇವು. ಮುಂದೆ ಅವಳು ತನಗೆ ಏನೇನು ಆಪತ್ತು ಬಂದಾಗ ಕೃಷ್ಣ ತನ್ನನ್ನು ಕಾಪಾಡಿದ, ದೇವಕಿಗೆ ಆಪತ್ತು ಬಂದಾಗ ಏನೇನು ಕಾಪಾಡಿದ ಅನ್ನೋದನ್ನೆಲ್ಲ ನೆನಪು ಮಾಡಿಕೊಂಡ್ಳು. ನಿನ್ನ ತಾಯಿ ದೇವಕಿಯನ್ನು ನೀನು ಕಾಪಾಡಿದೆ. ಅವಳಿಗೆ ಅವಳ ಸಹೋದರ ಕಂಸನೇ ದೊಡ್ಡ ಘಾತಕನಾಗಿದ್ದ. ಆ ಕಂಸನಿಂದ ದೇವಕಿಯನ್ನು ಕಾಪಾಡಿದ. ದೀರ್ಘಕಾಲ ಈ ದೇವಕಿಯನ್ನ, ವಸುದೇವನನ್ನ ಸೆರೆಮನೆಯಲ್ಲಿಟ್ಟಿದ್ದ ಕಂಸ. ಅಂತಹ ಕಂಸನನ್ನು ಕೊಂದು ಹಾಕಿ ದೇವಕಿ ವಸುದೇವರನ್ನು ಬಿಡಿಸಿದ. ಅವತ್ತು ನಿಮ್ಮ ತಾಯಿಯನ್ನು ಪಾರು ಮಾಡಿದೆ, ಇವತ್ತು ನನ್ನ ಮಕ್ಕಳನ್ನ, ನನ್ನನ್ನು ಪಾರು ಮಾಡಿದೆ. ಹೇಗೆ ಪಾರು ಮಾಡಿದೆ? ಈ ಕೌರವರಿಗೆ, ಪಾಂಡವರಿಗೆ ಇನ್ನೂ ಮದುವೆ ಆಗುವುದಕ್ಕಿಂತ ಮುಂಚೆನೆ ಹಸ್ತಿನಾವತಿಯಲ್ಲಿ ಅವರು ಇದ್ದಾಗಲೇ ಅವರಿಗೆ ದ್ರೋಣನಂಥ ಗುರು ದೊರೆಯುವುದಕ್ಕಿಂತ ಮುಂಚೆನೆ ಈ ದುರ್ಯೋಧನ ಮೊದಲಾದವರು ಅವನು ತಿನ್ನುವ ಭಕ್ಷ್ಯ ಭೋಜ್ಯಗಳಿಗೆ ವಿಷ ಹಾಕಿ ಅವನು ಕೊಂದು ಹಾಕುವ ಪ್ರಯತ್ನ ಮಾಡಿದ್ರು ಭೀಮಸೇನನ್ನು. ಅವನು ಅಂತಹ ಭಕ್ಷ್ಯ ಭೋಜ್ಯಗಳೆಲ್ಲ ತಿಂದು ಜೀರ್ಣ ಮಾಡ್ಕೊಂಡ್ಬಿಟ್ಟ. ಅದಷ್ಟೇ ಅಲ್ಲ, ಇಲ್ಲಿ ಬರಲಿಲ್ಲ, ಮತ್ತೊಂದು ಕಡೆ ಬಂದಿದೆ, ಅಲ್ಲೇ ಮಹಾಭಾರತದಲ್ಲಿದೆ. ಕಾಲಕೂಟ ವಿಷ ಹಾಕಿದ್ರು, ಅದಕ್ಕೆ ಬಹಳ ತೀಕ್ಷ್ಣವಾದ ವಿಷ. ಅದಾಯಿತು. ಮತ್ತೆ ಪ್ರಮಾಣ ಕೋಟಿ ಅಂತ ಒಂದು ಜಾಗ, ಯಮುನಾ ನದಿಯೋ ಗಂಗಾ ನದಿಯೋ ಅಲ್ಲೆಲ್ಲೋ ಒಂದು ಕಡೆ ಪ್ರಮಾಣ ಕೋಟಿ ಅಂತ ಒಂದು ಬಹಳ ಆಳವಾದ ಮಡು. ಇವನು ಚೆನ್ನಾಗಿ ತಿಂದು, ಭೀಮಸೇನ ಚೆನ್ನಾಗಿ ತಿಂದು ಮತ್ತೇರಿ ಮಲಗಿದ್ದಾಗ, ವಿಷದ ಪ್ರಾಶನವೂ ಆಗಿದ್ದಾಗ, ಮೈ ಮೇಲೆ ಎಚ್ಚರ ಇಲ್ಲದೆ ಇದ್ದಾಗ ಅವನನ್ನ ಆ ಪ್ರಮಾಣ ಕೋಟಿ ಅನ್ನುವ ಆಳವಾದ ಮಡುವಿಗೆ ತಳ್ಳಿಬಿಟ್ಟಿದ್ದು. ಏನಾದರೂ ಆಗಿ ಆ ವಿಷದ ಪ್ರಭಾವದಿಂದಾದರೂ ಸಾಯಲಿ, ಅಥವಾ ಆ ಆಳವಾದ ಮಡುವಿಗೆ ಬಿದ್ದಾದರೂ ಯಾವುದೋ ಮೊಸಳೆಯೋ ಮತ್ತೆ ಯಾವುದೋ ಜಲಚರ ಪ್ರಾಣಿಯ ಬಾಯಿಗೆ ಬಿದ್ದು ನಾಶ ಆಗಿ ಹೋಗ್ಲಿ ಭೀಮಸೇನ ಅಂತ ಅವನು ತಳ್ಳಿದ್ರು. ಅವನು ಆ ಪ್ರಮಾಣ ಕೋಟಿ ಅನ್ನೋ ಸ್ಥಳದಲ್ಲಿ ಬಿದ್ದರೂ ಕೂಡ ಕೊನೆಗೆ ಆ ಹಾವುಗಳೆಲ್ಲ ಅವನು ಕಚ್ಚಿದ್ರು. ಒಂದು ವಿಷಕ್ಕೆ ಮತ್ತೊಂದು ವಿಷ ಅನ್ನೋದು ಔಷಧದಂತೆ ಕೆಲಸ ಮಾಡಿಬಿಡ್ತದೆ. ಇವತ್ತು ಹಾವಿನ ವಿಷಕ್ಕೆ ಅಂಥ ಔಷಧಗಳನ್ನೇ ಹೇಳ್ತಿರ್ತಾರೆ.
ಯಾವ ಹಾವು ಕಚ್ಚಿದ್ವು, ಇದ್ದ ವಿಷ ಹೊರಟೋಯ್ತು. ಆ ಅಲ್ಲಿ ತನ್ನನ್ನು ಕಚ್ಚಲಿಕ್ಕೆ ಬಂದ ಹಾವುಗಳನ್ನೆಲ್ಲ ಸೊಳ್ಳೆಗಳನ್ನ ಗುಂಗಾಡುಗಳನ್ನು ಬಡಿದು ಕೊಂದು ಹಾಕಿದ. ಅಲ್ಲಿಂದ ಮೇಲೆದ್ದು ಬಂದ. ಮತ್ತೆ ಅರಗಿನ ಮನೆಯಲ್ಲಿ ಪಾಂಡವರನ್ನಿಟ್ರು. ಅಲ್ಲೊಂದು ಜಾತ್ರೆ ನಡೆದಿದೆ, ರಾಜರ ಪ್ರತಿನಿಧಿಗಳಾಗಿ ನಾವು ಯಾರು ಹೋಗ್ಬೇಕು, ನಮ್ಗೆ ಹೋಗ್ಲಿಕ್ಕೆ ಆಗ್ತಿಲ್ಲ, ನೀವು ಹೋಗಿ ಬನ್ನಿ ಅಂತ ಈ ಕುಂತಿಯನ್ನ ಅವ್ರ ಮಕ್ಕಳನ್ನ ಕಳಿಸಿದರು. ಅಲ್ಲಿ ಹೋಗಿ ಅವ್ರು ನೋಡಿದರೆ ಆ ಮನೆಯ ವಾತಾವರಣ ಎಲ್ಲ ಗಮನಿಸಿದ್ರೆ ಅದು ಅರಗಿನ ಮನೆ. ಒಂದು ಸಣ್ಣ ಬೆಂಕಿ ಕಡ್ಡಿಯಲ್ಲಿ ಆದರೂ ಬಿದ್ದರೆ ಹೊತ್ತಿ ಉರಿಯುವಂಥ ಮನೆ. ಅಂಥ ಮನೆಯಲ್ಲಿ ಇವ್ರನ್ನ ಇಟ್ಟಿದ್ರು, ಅವ್ರನ್ನ ಕೊಂದಾಕೋ ಪ್ರಯತ್ನ ಮಾಡಿದ್ರು. ಆದರೆ ವಿದುರ ಅವರಿಗೊಂದು ಉಪಾಯ ಹೇಳಿಕೊಟ್ಟಿದ್ದ. ಅಲ್ಲೊಂದು ಒಳಗೆ ಒಂದು ಸುರಂಗ ತೋಡಿಸಿದ್ದ. ಸುರಂಗದಿಂದ ಅವ್ರು ಪಾರಾದರು. ಮುಂದೆ ಅಲ್ಲಿಂದ ಪಾರಾದರೆ ಎಂತೆಂಥ ದೊಡ್ಡ ದೊಡ್ಡ ರಾಕ್ಷಸರು, ಹಿಡಿಂಬ ಅನ್ನೋ ರಾಕ್ಷಸ ಸಿಕ್ಕದ. ಹಿಂದಿನ ದಿವಸ ಅರಗಿನ ಮನೆಯಲ್ಲಿ ಸಿಕ್ಕೋ ಸಾಯುವ ಪ್ರಸಂಗ. ಸುರಂಗದಿಂದ ಹೊರಗೆ ಪಾರಾದರೆ ಮಾರನೇ ದಿವಸ ಹಿಡಿಂಬ ಅನ್ನೋ ರಾಕ್ಷಸನ ಉಪಟಳ. ನರಭಕ್ಷಕರಾದ ರಾಕ್ಷಸರು, ಸುಮ್ಮನೆ ಅಂತಿಂತ ರಾಕ್ಷಸರಲ್ಲ. ಅವರ ಭಯದಿಂದಲೂ ಇವ್ರನ್ನೆಲ್ಲ ಕಾಪಾಡಿದವನು ಯಾರು? ಕೃಷ್ಣನೇ. ಕೃಷ್ಣ ಅಲ್ಲಿ ಇರಲಿಲ್ಲ ಅವಾಗ. ಅವನು ಮುಂದೆ ಇದೆಲ್ಲ ಮುಗಿದ ಮೇಲೆ ದ್ರೌಪದಿಯ ಸ್ವಯಂವರ ಸಂದರ್ಭದಲ್ಲಿ ಪಾಂಡವರನ್ನು ಭೇಟಿ ಮಾಡಿದ ಅಷ್ಟೆ. ಅಂತೂ ಕಾಪಾಡಿದವನು ಸ್ವಯಂ ಭಗವಂತನೇ. ಆಯಿತು, ದ್ರೌಪದಿಯ ಮದುವೆ ಆಯಿತು. ಪಾಂಡವರಿಗೂ ಮತ್ತು ಈ ಕೌರವರಿಗೂ ಒಂದು ಪ್ರತ್ಯೇಕ ರಾಜ್ಯ ಮಾಡಿಕೊಟ್ಟಿದ್ರು. ಕೌರವರು ಹಸ್ತಿನಾವತಿಯಲ್ಲಿದ್ದರು, ಪಾಂಡವರು ಇಂದ್ರಪ್ರಸ್ಥದಲ್ಲಿದ್ದರು. ಅದೇನಾಯ್ತೋ ಈ ಧರ್ಮರಾಜನಿಗೆ ಜೂಜಾಡಬೇಕು ಅಂತ ಮನಸ್ಸು ಹುಟ್ಟಿಬಿಡ್ತು. ಕೌರವರು ಕರೆದರು, ಜೂಜಾಡ್ಲಿಕ್ಕೆ ಹೊರಟು ಬಿಟ್ಟ ಇವರು. ಆ ಜೂಜಾಟ ಆಡಿದಾಗ ಅಲ್ಲಿ ಪಾಂಡವರು ಸೋತರು. ದ್ರೌಪದಿಯ ವಸ್ತ್ರಾಪಹರಣದ ಪ್ರಯತ್ನ ನಡೀತು. ಅಲ್ಲಿಯೂ ಅವಳನ್ನು ಕಾಪಾಡಿದವನು ನೀನೇ ಕಾಪಾಡಿದಿ. ವನವಾಸದಲ್ಲಿ 12 ವರ್ಷ ಘೋರವಾದ ವನವಾಸ ಮಾಡಿದರು, ಅಲ್ಲಿ ಕಾಪಾಡಿದಿ ನೀನೇ. ವನವಾಸ ಆದಮೇಲೆ ಅಜ್ಞಾತವಾಸದಲ್ಲಿ ನೀನು ಕಾಪಾಡಿದಿ. ಮುಂದೆ ಯುದ್ಧ ನಡೀತು. ಯುದ್ಧದಲ್ಲಿ ಒಂದೊಂದು ಎದುರಾಳಿಗಳು ಎಂಥವ್ರು? ಭೀಷ್ಮ ಮೊದಲು ಸೇನಾಪತಿ ಕೌರವರ ಕಡೆ, ಅದಾದ ನಂತರ ದ್ರೋಣ, ಕರ್ಣ, ಶಲ್ಯ, ದುರ್ಯೋಧನ, ಯಾರೇನು ಕಡಿಮೆಯವರಲ್ಲ. ಅಂಥ ದೊಡ್ಡ ದೊಡ್ಡ ಸೇನಾಪತಿಗಳಿದ್ದಾಗಲೂ ಕೂಡ ಪ್ರತಿಯೊಬ್ಬ ಕೌರವ ಸೇನಾಪತಿಯನ್ನು ಹೇಗೆ ಸೋಲಿಸಬೇಕು, ಹೇಗೆ ಪಾಂಡವರನ್ನು ರಕ್ಷಿಸಬೇಕು ಅಂತ ಎಲ್ಲ ಉಪಾಯಗಳನ್ನು ಹೆಣೆದು, ತಂತ್ರಗಳನ್ನು ಹೆಣೆದು ನಮ್ಮನ್ನು ರಕ್ಷಿಸಿದವನು ಯಾರು? ನೀನೇ ರಕ್ಷಿಸಿದೆ. ಅದೇ ಕುಂತಿ ಏನು ಹೇಳ್ತಿದ್ದಾಳೆ ಅಂದರೆ, ಅದಕ್ಕೆ ವ್ಯಾಖ್ಯಾನ ಮಾಡಿದ ವಿಷ್ಣು ತೀರ್ಥರು ಹೇಳ್ತಾರೆ, ನೀನು ನಿಮ್ಮ ತಾಯಿಯನ್ನು ರಕ್ಷಿಸಿದಾಗ ಅವಳಿಗೇನು ಬಹಳ ಆಪತ್ತು ಬಂದಿರಲಿಲ್ಲ. ಅವಳಿಗೆ ತೊಂದರೆ ಕೊಡ್ಲಿಕ್ಕಿದ್ದವನು ಯಾರು? ಕಂಸ ಒಬ್ಬನೇ. ನಿನ್ನ ತಂದೆ ತಾಯಿಗೆ ಆಪತ್ತು. ಕಂಸರನ್ನು ಕೊಂದು ಮುಗಿದು ಹೋಯ್ತು ಅಲ್ಲಿಗೆ. ಮುಂದೆ ಅವರು ಆರಾಮವಾಗೇ ಇದ್ದರು. ತಮ್ಮ ಜೀವಮಾನದಲ್ಲಿ ಮುಂದೆ ಎಂದೂ ತೊಂದರೆ ಬರಲಿಲ್ಲ. ಸುಮಾರು 16-17 ವಯಸ್ಸಿಗೆ ಕಂಸನನ್ನು ಅವನು ಕೊಂದ ಮೇಲೆ, ಇನ್ನೂ ಸ್ವಲ್ಪ ಸಣ್ಣ ವಯಸ್ಸಿದ್ದಿರ್ಬೋದು, ಕಂಸನನ್ನು ಕೊಂದ ಮುಗಿದೋಯ್ತು. ಮತ್ತಾರು ತೊಂದರೆ ಕೊಟ್ಟಿದ್ದಾರೆ ವಸುದೇವ ದೇವಕಿಯರಿಗೆ? ನನ್ನದಾಗಲ್ಲ, ನನಗೂ ನನ್ನ ಮಕ್ಕಳಿಗೂ ಯಾವತ್ತಿನಿಂದಲೂ ಸಾಯುವವರೆಗೂ ಆಪತ್ತೆ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ವನವಾಸ ತಪ್ಪಲಿಲ್ಲ ಅಂತ ವನವಾಸ, ಅಜ್ಞಾತವಾಸ ಮತ್ತು ಮುಂದೆ ಎಷ್ಟೆಷ್ಟು ಥರದ ಆಪತ್ತುಗಳು. ಅಲ್ಲಿದ್ದವರು ವಸುದೇವ ದೇವಕಿ ಮಾತ್ರ. ಇಲ್ಲಿದ್ದವರು ನಾವು 5 ಜನ ಮಕ್ಕಳು, ನಾನು ತಾಯಿ, ನನ್ನ ಸೊಸೆ ದ್ರೌಪದಿ, ನನ್ನ ಮಕ್ಕಳು ಮೊಮ್ಮಕ್ಕಳು ಬೇರೆ. ಇವರೆಲ್ಲರನ್ನೂ ನೀನೇ ಕಾಪಾಡಿದವನು. ಯಾರು ಕಾಪಾಡಿದರು? ವಾಸ್ತವಿಕವಾಗಿ ನೀನು ನಿನ್ನ ತಾಯಿಯನ್ನು ಕಾಪಾಡಿದ್ದಕ್ಕಿಂತ ನಿನ್ನ ಸೋದರತ್ತೆ ಆದ ನನ್ನನ್ನು ಕಾಪಾಡಿದ್ದು ಹೆಚ್ಚು. ನನಗಂತ ಅನುಗ್ರಹ ಮಾಡಿದಿ ಅಂತ ಕೇಳ್ತಿದ್ದಾಳು. ನೆನಪು ಮಾಡ್ಕೊಂಡಿದ್ದಾಳೆ. ಅಶ್ವತ್ಥಾಮ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ, ಅದರ ಕಥೆ ನೋಡಿದ್ವಿ. ಅದನ್ನು ಅವಳು ನೆನಪು ಮಾಡ್ಕೊಂಡು, ವಿಪದ ಸಂತು ನ ಶಾಶ್ವತ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ. ಬಹಳ ಗಮನ ಇಟ್ಟು ಕೇಳಬೇಕಾದಂಥ, ತನ್ಮಯತೆಯಿಂದ ಕೇಳಬೇಕಾದಂಥ ಒಂದು ಶ್ಲೋಕ ಅದು. ಜಗನ್ನಾಥನೇ, ಕೃಷ್ಣನೇ, ನಮಗೆ ಯಾವತ್ತೂ ಕೂಡ ಆಪತ್ತೇ ಬರ್ತಾ ಇರಲಿ. ನಮಗೆಂದೂ ಸಂಪತ್ತು, ಸ್ಥಾನಮಾನ, ಉನ್ನತಿ ಅದನ್ನೇ ನಾನು ಅಪೇಕ್ಷೆ ಪಡೋದಿಲ್ಲ. ಆಪತ್ತೇ ಬರ್ತಿರ್ಲಿ. ಆಪತ್ತು ಬಂದಾಗ ಏನಾಗ್ತದೆ? ಕೃಷ್ಣನ ನೆನಪು ಬರ್ತದೆ. ಸಂಕಟ ಬಂದಾಗ ವೆಂಕಟರಮಣ ನೆನಪು ಬರ್ತದೆ. ನಿನ್ನ ನೆನಪು ಬಂದರೆ ಸ್ವಲ್ಪ ಆವಾಗಾದರೂ ಬರ್ತೀವಿ, ಸ್ವಲ್ಪ ವಿಳಂಬ ಆಗಾದರೂ ನೀನು ಬರ್ತೀವಿ ನಮ್ಮ ಹತ್ರ. ಅದರಿಂದ ಏನಾಗ್ತದೆ? ಬಂದು ನಮ್ಮನ್ನು ಅನುಗ್ರಹ ಮಾಡಿದರೆ ಮುಂದೆ ನಮಗೆ ಅದರಿಂದ ಮೋಕ್ಷ ಆಗ್ತದೆ. ಅದಕ್ಕಾಗಿ ಯಾವತ್ತು ಆಪತ್ತು ಬರ್ತಾ ಇರಲಿ. ಸ್ಥಾನ, ಮಾನ, ಎತ್ತರ, ಭೋಗ, ಸಿರಿವಂತಿಕೆ ಇದೆಲ್ಲ ಬರ್ತಿದ್ರೆ ನಿನ್ನ ನೆನಪಾಗೋದಿಲ್ಲ. ನಿನ್ನ ನೆನಪಾಗದೇ ಇದ್ರು ನೀನೆಲ್ಲಿಂದ ಬರಬೇಕು? ನಿನ್ನನ್ನು ನೆನಪು ಮಾಡ್ಕೊಂಡ್ರೆ ನೀ ಬರೋದು ಕಷ್ಟ.
ನೆನಪೇ ಆಗದೇ ಇದ್ರೆ ಭೋಗದಲ್ಲೇ ಮುಳುಗಿದವರಿಗೆ ಭಗವಂತ ಸಿಗ್ತಾನೆ ಹೇಗೆ? ಅಂದು ಇಂಥದ್ದು ಪ್ರಾರ್ಥನೆ ಮಾಡಿಲ್ಲ ಅವಳು. ಇದೆಷ್ಟು ಅದ್ಭುತವಾದ ಪ್ರಾರ್ಥನೆ ಅಂದರೆ, ನಾವೆಲ್ಲ ಆಲೋಚನೆ ಮಾಡಬೇಕು. ನಾವು ದೇವರನ್ನು ಏನು ಕೇಳಬೇಕು ಅಂತ ಕಲ್ತ್ಕೊಳ್ಬೇಕಾದಂಥ ಒಂದು ಪ್ರಾರ್ಥನೆ. ಮಹಾಭಾರತದ ಆರಂಭದಲ್ಲೇ ವೇದವ್ಯಾಸರು ನಾನು ಯಾಕೆ ಮಹಾಭಾರತ ಬರದೆ ಅಂತ ಹೇಳ್ಕೊತಾರೆ. ದುರ್ವೃತ್ತಂ ಧಾರ್ತರಾಷ್ಟ್ರಾಣ, ಕೌರವರ ದುರ್ನಡತೆ ಬಗ್ಗೆ ವರ್ಣನೆ ಮಾಡಲಿಕ್ಕಾಗಿ ಕಾವ್ಯ ಬರೆದಿದ್ದೇನೆ. ಪಾಂಡವಾನಾಂಚ ಸತ್ಯತಾಂ, ಪಾಂಡವರ ಸತ್ಯಸಂಧತೆಯನ್ನು ವರ್ಣನೆ ಮಾಡಲಿಕ್ಕಾಗಿ ಕಾವ್ಯ ಮಹಾಭಾರತ ಬರೆದಿದ್ದೇನೆ. ಕ್ಷತ್ತು ಪ್ರಜ್ಞಾಂ ಧೃತಿಂ ಕುಂತ್ಯಾಹ, ವಿದುರ ಕೌರವರ ಕಡೆ ಇದ್ರೂ ಕೂಡ ಪಾಂಡವರಿಗೆ ಹೇಗೆ ಸಹಾಯಕ ಆಗಿದ್ದ, ಎಷ್ಟೊಂದು ಬುದ್ಧಿವಂತ ಆಗಿದ್ದ. ಶಕುನಿನೇ ಮಹಾ ದೊಡ್ಡ ತಂತ್ರಜ್ಞ, ಮಹಾ ಸಂಚುಗೋರ. ಅಂಥವನ ಸಂಚುಗಳನ್ನೆಲ್ಲ ವಿಫಲ ಮಾಡಿದವನು ಈ ವಿದುರ. ಪಾಂಡವರನ್ನು ಕೊಲ್ಲಬೇಕು ಅಂತ ಮಾಡಿದ ಎಲ್ಲ ಪ್ರಯತ್ನಗಳನ್ನು ವಿಫಲ ಮಾಡಿದವನು ವಿದುರ. ಅವನ ಬುದ್ಧಿವಂತಿಕೆಯನ್ನು ವರ್ಣನೆ ಮಾಡಲಿಕ್ಕಾಗಿ ಮಹಾಭಾರತ ರಚನೆ ಮಾಡಿದ್ದೇನೆ. ಧೃತಿಂ ಕುಂತ್ಯಾಹ, ಕುಂತಿ ಧೈರ್ಯ ಎಂಥದ್ದು. ಅವಳ ಗಂಡ ಪಾಂಡು ಹಿಮಾಲಯ ಪರ್ವತದಲ್ಲಿದ್ದಾಗಲೇ ಸತ್ತಾಗ್ಬಿಟ್ಟ. ಇನ್ನೊಬ್ಬಳು ಸವತಿ ಮಾದ್ರಿ ಆ ಗಂಡನ ಜೊತೆಗೆ ಸಹಗಮನ ಮಾಡಿಬಿಟ್ರು. ಆ ಮಕ್ಕಳಿಗೆ ಆವಾಗ 16 ವರ್ಷದಿಂದ ಪ್ರಾರಂಭ. ಯುಧಿಷ್ಠಿರನಿಗೆ 16, ಭೀಮಸೇನಿಗೆ 15, 14 ಧರ್ಮರಾಜನ್ ಅರ್ಜುನನಿಗೆ, 13 ನಕುಲ ಸಹದೇವರಿಗೆ. ಅಷ್ಟು ಎಳೆ ಮಕ್ಕಳನ್ನು ಕಟ್ಕೊಂಡು ಅಲ್ಲಿಂದ ಹಸ್ತಿನಾವತಿಗೆ ಬಂದ್ಲು. ಹಸ್ತಿನಾವತಿಗೆ ಬಂದರು. ಇವ್ರು ಯಾರು? ಇವರು ಪಾಂಡವರು, ಇವರು ಪಾಂಡು ಮಹಾರಾಜನ ಮಕ್ಕಳ. ಇರ್ಲಿಕ್ಕಿಲ್ಲ, ಯಾವಾಗೋ ಪಾಂಡು ಸತ್ತೋಗಿದ್ದಾನೆ, ಇವ್ರು ಯಾರಿಗೆ ಹುಟ್ಟಿದ್ರೋ ಏನೋ ಅಂತ ಯಾರ್ಯಾರೋ ಅವಮಾನ ಮಾಡ್ತಿದ್ರು. ಆವಾಗಲಿಂದಲೇ ಕೌರವರು ಮತ್ತು ಪಾಂಡವರ ನಡುವೆ ಸ್ಪರ್ಧೆ. ಇದನ್ನೆಲ್ಲ ಅವಳು ನೋಡ್ತಾನೆ ಕೂತಿದ್ಲು. ಇಷ್ಟೆಲ್ಲ ಆದರೂ ಧೈರ್ಯದಿಂದ ಅದನ್ನ ಎದುರಿಸಿದ್ಲು. ಅದಕ್ಕಾಗಿ ಧೃತಿಂ ಕುಂತ್ಯಾಹ ಗಾಂಧಾರ್ಯಾಹ ಧರ್ಮಶೀಲತಾ. ಗಾಂಧಾರಿ ಹೇಗೆ ಧರ್ಮವಂತಳಾಗಿದ್ಲು. ತನ್ನ ಮಗ ಹೋಗಿ ನನಗೆ ಯುದ್ಧ ನಡೀತಿದೆ ಆಶೀರ್ವಾದ ಮಾಡು ಅಂತ ಕೇಳಿದರೆ ನಿನಗೆ ಜಯ ಆಗಲಿ ಅಂತ ಆಶೀರ್ವಾದ ಮಾಡ್ತಿರ್ಲಿಲ್ಲ ಅವಳು. ಯಥೋ ಧರ್ಮಸ್ತಥೋ ಜಯ ಅಂತ ಆಶೀರ್ವಾದ ಮಾಡ್ತಿದ್ಲು. ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯ ಆಗ್ತದೆ. ನೀ ಧರ್ಮಾಚರಣೆ ಮಾಡಿದರೆ ನಿನಗೆ ಜಯ ಆಗ್ತದೆ. ಧರ್ಮಾಚರಣೆ ಮಾಡಿದೆಯೋ ಬಿಟ್ಟಿದೆಯೋ ಅಂತ ಅನ್ನೋದು ನೀನೇ ಆಲೋಚನೆ ಮಾಡಬೇಕು. ನೀ ಮಾಡಿಲ್ಲ ಅನ್ನೋದು ನಿನಗೂ ಗೊತ್ತು, ಜಗತ್ತಿಗೂ ಗೊತ್ತು. ಅದರಿಂದ ನಿನಗೆ ಒಳ್ಳೇದಾಗೋದಿಲ್ಲ ಅಂತ ಪರೋಕ್ಷವಾಗಿ ನಿತ್ಯ ಹೇಳಿ ಕಳಿಸ್ತಿದ್ಲು. ಅಂಥ ಧಾರ್ಮಿಕ ಸ್ವಭಾವದವಳು. ಮಹಾಭಾರತ ಅವರು ರಚನೆ ಮಾಡಿದ್ದು ಇವರೆಲ್ಲರ ಗುಣಗಳನ್ನು ವರ್ಣನೆ ಮಾಡಲಿಕ್ಕೆ. ಇಲ್ಲಿ ನೋಡಿ, ಕುಂತಿ ಜೀವನದಲ್ಲೇ ಆಗಲಿ ದ್ರೌಪದಿ ಜೀವನದಲ್ಲೇ ಆಗಲಿ ನಾವು ಏನೇನು ನಮಗೆ ಸಿಕ್ಕಿದೆ ಅನ್ನೋದನ್ನೊಂದು ಪಟ್ಟಿ ಮಾಡ್ತಾ ಹೋದರೆ, ಸಿಕ್ಕಿದ್ದನ್ನು ಒಂದು ಪಟ್ಟಿ ಮಾಡೋಣ, ಸಿಗದೇ ಇದ್ದದ್ದನ್ನು ಒಂದು ಪಟ್ಟಿ ಮಾಡೋಣ. ಇದು ಎಲ್ಲರ ಜೀವನದಲ್ಲಿಯೂ, ಕುಂತಿಯ, ಪಾಂಡವರ ಎಲ್ಲರ ಜೀವನದಲ್ಲೂ ಕೂಡ ನಳ ದಮಯಂತಿ ಯಾರ್ಯಾರ ಕಥೆ ನೋಡಿದರು, ಸಂತರು ಮಹಾಂತರು ಯೋಗಿಗಳು ಯಾರದೇ ಕಥೆ ನೋಡಿದ್ರು ಸಿಕ್ಕಿದ್ದಕ್ಕಿಂತ ಸಿಗದೇ ಇದ್ದ ಪಟ್ಟಿ ದೊಡ್ಡದಿರ್ತದೆ. ನಮ್ಮನ್ನು ಏನಾದರೂ ಕೇಳಿದರೆ ದೇವ್ರು ನಿಮ್ಗೆ ಏನೇನು ಕೊಟ್ಟಿದ್ದಾನೆ ಒಂದು ಪಟ್ಟಿ ಮಾಡ್ರಿ ಅಂತಂದರೆ ಆ ಪಟ್ಟಿ ಬಹಳ ಸಣ್ಣದಿರ್ತದೆ. ಸಿಗದೇ ಇದ್ದದ್ದು ನಮ್ಗೆ ಇನ್ನೂ ಸಿಕ್ಕದೇ ಇರೋದು ವಿಷಯಗಳೇ ಬಹಳ ಇರ್ತವೆ. ಸಹಜವಾಗಿ ನನಗೆ ಅಧಿಕಾರದ ತುದಿ ಸಿಗಬೇಕು ಅಂತ ಒಬ್ಬನಂತಾನೆ, ನಾನು ಜನಪ್ರತಿನಿಧಿ ಆಗಬೇಕು ಅಂತ ಒಬ್ಬ ಅಂತಾನೆ, ಮಂತ್ರಿ ಆಗಬೇಕು ಅಂತ ಮತ್ತೊಬ್ಬ ಅಂತಾನೆ, ಮುಖ್ಯಮಂತ್ರಿ ಆಗಬೇಕು ಅಂತ ಮತ್ತೊಬ್ಬ ಪೈಪೋಟಿ ಮಾಡ್ತಿರ್ತಾನೆ, ಆದರೆ ಪ್ರಧಾನಮಂತ್ರಿನೇ ಆಗಬೇಕು ಅಂತ ಇನ್ನೊಬ್ಬ ಅಂತಿರ್ತಾನೆ. ಎಲ್ರಿಗೂ ಕೂಡ ತಮಗೆ ಸಿಗಬೇಕಾದ ಸಂಗತಿಗಳು ಅನೇಕ ಇವೆ. ಯತ್ ಪೃಥಿವ್ಯಾಂ ವ್ರೀಹಿ ಅವಾಹ ಹಿರಣ್ಯಂ ಪಶವಸ್ತ್ರೀಯ ಏಕಸ್ಯಾಪಿ ನ ಪರ್ಯಾಪ್ತಂ. ನಿನಗೇನು ಬೇಕು ಅಂತ ಕೇಳಿದರೆ ಇಡೀ ಭೂಮಂಡಲದಲ್ಲಿ ವ್ರೀಹಿ ಏನೇನು ಭತ್ತ ಗೋಧಿ ಇದೆಲ್ಲ ಇದೆಯೋ ಅದರಲ್ಲಿ ನನಗೇ ಇರಲಿ, ಎಲ್ಲ ಜಮೀನು ನಂದೇ ಇರಲಿ. 10 1-2 ಎಕರೆ ಸಾಕಾಗೋದಿಲ್ಲ. 10 ಸಾಕಾಗ್ತದ? ಇಲ್ಲ, 100 ಬೇಕು, 1000 ಬೇಕು. 16,000 ಎಕರೆ ಜಮೀನೆಲ್ಲ ನಂದೇ ಆಗಲಿ, ಜಗತ್ತೆಲ್ಲ ನಂದೇ ಆಗಲಿ. ಹಿರಣ್ಯಂ ಬಂಗಾರ, ನಮ್ಮ ದೇಶದಲ್ಲಿದ್ದು ಬಂಗಾರ, ಇನ್ನೊಬ್ಬರು ಕಿಸೆಯಲ್ಲಿದ್ದು ಬಂಗಾರ, ಎಲ್ಲ ಬಂಗಾರವೂ ನಂದೇ ಆಗಲಿ. ಪಶವ ಪ್ರಾಣಿ, ದನ, ಎಮ್ಮೆ, ಆಕಳು ಮೊದಲಾದ ಸಂಪತ್ತು ಎಲ್ಲ ನನ್ನ ಹತ್ರನೇ ಬರಲಿ. ನ್ಯಾಯದಿಂದಾಗಲಿ ಅಥವಾ ಅನ್ಯಾಯದಿಂದಾಗಲಿ ನನಗೆ ಬರಲಿ. ಸ್ತ್ರೀಯ, ಎಲ್ಲ ಸ್ತ್ರೀಯರು, ಮದುವೆ ಆಗದೇ ಇದ್ದ ಸ್ತ್ರೀಯರು, ಮದುವೆ ಆದ ಸ್ತ್ರೀಯರು ಅಂತೂ ಎಲ್ಲರೂ ನನಗೇ ಸಿಗಬೇಕು, ನನಗೇ ಆ ಸುಖ ಸಿಗಬೇಕು. ಇದು ಪ್ರತಿಯೊಬ್ಬರು ಹೀಗೆ ಅಪೇಕ್ಷೆ ಪಡ್ತಾರೆ. ಪ್ರತಿಯೊಬ್ಬರು ಹೀಗೆ ಅಪೇಕ್ಷೆ ಪಡ್ತಾ ಹೋದ್ರೆ ಇನ್ನು ಉಳಿದವ್ರು ಏನು ಮಾಡಬೇಕು? ಉಳಿದವ್ರು ಸಿಗುವುದೇನು? ಪ್ರತಿಯೊಬ್ಬರು ಹೀಗೆ ಅಪೇಕ್ಷೆ ಕೊಟ್ಟರೆ
ಆ ಉಳಿದವರು ಎಲ್ಲರ ಅಪೇಕ್ಷೆಯನ್ನು ಭಗವಂತ ಆದರೂ ಹೇಗೆ ಈಡೇರಿಸ್ತಾನೆ? ಈಡೇರಿಸ್ಲಿಕ್ಕೆ ಮನಸ್ಸಾದ್ರೂ ಹೇಗೆ ಬರ್ತದೆ? ಭಕ್ತಿ ಜ್ಞಾನ ವೈರಾಗ್ಯ ಕೊಡ್ರಿ ಅಂತ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿದರೆ ನಿನ್ನ ಭಕ್ತಿ ನಿನ್ನದು, ನನ್ನ ಭಕ್ತಿ ನನ್ನದು ತಗೋ ಅಂತ ಕೊಟ್ಟು ಕಳಿಸ್ತಾನೆ. ನಿಮಗೂ ಕೊಡ್ತಾನೆ, ಅವ್ರಿಗೂ ಕೊಡ್ತಾನೆ, ನನಗೂ ಕೊಡ್ತಾನೆ. ಎಲ್ಲರೂ ಪ್ರಧಾನಮಂತ್ರಿನೇ ಆಗಬೇಕು, ಎಲ್ಲರೂ ಮುಖ್ಯಮಂತ್ರಿನೇ ಆಗಬೇಕು ಅಂತ ಅಪೇಕ್ಷೆ ಪಟ್ಟರೆ ಯಾವ ನಾಯಕರಾದರೂ, ಯಾವ ಲೋಕನಾಯಕರಾದರೂ, ಜಗನ್ನಾಯಕನಾದ ಭಗವಂತ ಆದರೂ ಅದನ್ನು ಈಡೇರಿಸ್ತಾನೆ ಹೇಗೆ? ಈಡೇರದ ಆಸೆಗಳಿವೆಲ್ಲ. ಈಗ ಅವಳಿಗೆ ಎಲ್ಲೆಲ್ಲಿ ಕಾಪಾಡಿದ ಕುಂತಿಯನ್ನ, ಭೀಮಸೇನನ್ನ, ಕಾಲಕೂಟದ ವಿಷ, ಮತ್ತು ಅರಗಿನ ಮನೆ, ಹಿಡಿಂಬ, ಬಕ ಮೊದಲಾದ ರಾಕ್ಷಸರಿಂದ, ಜೂಜಾಟದ ಸಭೆಯಿಂದ, ವನವಾಸದ ಕಷ್ಟದಿಂದ ಎಲ್ಲೆಲ್ಲ ಕಾಪಾಡಿದ. ಈಗ ಅವಳೊಂದು ಏನು ಕೇಳ್ಬೋದಿತ್ತು ಅಂದರೆ, ಕೃಷ್ಣ ಅವಳಿಗೆ ಅತ್ಯಂತ ಆಪ್ತ, ತನ್ನ ಅಣ್ಣನ ಮಗ, ನನಗೆ ಆಪತ್ತೇ ಬರದೇ ಇರುವಂತೆ ಮಾಡು ಅಂತ ಕೇಳ್ಬೋದಿತ್ತಲ್ಲ. ಅದನ್ನು ಕೇಳಲಿಲ್ಲ. ಈಗಲೂ ಕೇಳಲಿಲ್ಲ, ಹಿಂದೆನೂ ಕೇಳಲಿಲ್ಲ, ಹಿಂದೆನೂ ಕೇಳಲಿಲ್ಲ ಅವಳು. ನಾನು ಅನೇಕ ಬಾರಿ ಇದನ್ನು ಆಲೋಚನೆ ಮಾಡಿದ್ದೆ. ದ್ರೌಪದಿಯ ಮಾನ ಕಾಯ್ದ ಭಗವಂತ. ಈ ಹಿಂದೆನೂ ಒಂದು ಸರಿ 2 ಸರಿ ಹೇಳಿದ್ದೆ. ದ್ರೌಪದಿಯ ಮಾನ ಕಾಯ್ದ ಒಪ್ಪೋಣ. ಆದರೆ ದ್ರೌಪದಿ ಸೀರೆಗೆ ದುಶ್ಯಾಸನ ಕೈ ಹಾಕಿದ್ನಲ್ಲ, ಆವಾಗಲೇ ಅವನಿಗೊಂದು ಕರೆಂಟ್ ಶಾಕ್ ಹೊಡೆದು ಬಿಡ್ಬೋದಿತ್ತಲ್ಲ ಭಗವಂತನ ಅನುಗ್ರಹದಿಂದ. ಮುಟ್ಲಿಕ್ಕೆ ಹೋದ ಕೂಡಲೇ ವಿದ್ಯುತ್ ಆಘಾತ ಆಗಿ ಅವ್ನು ಕುಸಿದು ಬೀಳುವಂಗೆ ಮಾಡಿಬಿಡ್ಬೋದಿತ್ತಲ್ಲ ಭಗವಂತ. ಅವ್ನು ಮಾಡಿಬಿಡ್ಬೋದಿತ್ತಲ್ಲ ಅನ್ನೋದಕ್ಕಿಂತ ನೀ ಹಾಗೆ ಮಾಡಲಿಲ್ಲ ಯಾಕೆ ಅಂತ ಇವಳು ಕೇಳಿಲ್ಲ. ಮಾಡದೇ ಇದ್ದದ್ದು ಇನ್ನೂ ಅನೇಕ ಇದೆ. ಇವರು ರಾಜ್ಯಭಾರ ಮಾಡಿದ್ದೆಷ್ಟು? ಕೊನೆಗೆ 36 ವರ್ಷ. ಅದರಲ್ಲೂ ಮಕ್ಕಳನ್ನೆಲ್ಲ ಕಳ್ಕೊಂಡಿದ್ರು. ಒಬ್ಬ ಮೊಮ್ಮಗ ಮಾತ್ರ, ಪರೀಕ್ಷಿತ್ ಮಾತ್ರ ಉಳಿದಿದ್ದ. ವಾಸ್ತವಿಕವಾಗಿ ಕುಂತಿ ಜೀವನದಲ್ಲಿ ಕೂಡ ಸಿಕ್ಕಿದ್ದು ಕಡಿಮೆ, ಸಿಗದೇ ಇದ್ದದ್ದು ಬಹಳ. ಆದ್ರೆ ಅವಳು ಭಗವಂತ ಎದುರಿಗೆ ಬಂದಾಗ ಏನು ಸಿಕ್ಕಿತ್ತು ಅನ್ನೋದು ನೆನಪು ಮಾಡ್ಕೊಂಡು, ಸಿಗದೇ ಇದ್ದದನ್ನ ಯಾವತ್ತೂ ಪಟ್ಟಿ ಮಾಡಿ ಈ ಥರ ಶ್ಲೋಕ ಮಾಡಿ ಆ ಕೃಷ್ಣನನ್ನು ಬೈಲಿಲ್ಲ. ನಾವು ಕೃಷ್ಣನ ದೇವ್ರೇನಾದ್ರು ಕೈಗೆ ಸಿಕ್ಕರೆ ಯಾಕೆ ಸಿಗೋದಿಲ್ಲ ನಮಗೆ ದೇವರು ಅಂದರೆ, ಸಿಕ್ಕಿದ್ದನ್ನು ನೆನಪು ಮಾಡ್ಕೊಳ್ಳೋದಿಲ್ಲ. ಸಿಕ್ಕಿದ್ದು ಬೇಕಾಷ್ಟಿದೆ ನಮ್ಮ ಜೀವಮಾನದಲ್ಲೂ, ನಿಮ್ಮ ಜೀವಮಾನದಲ್ಲೂ, ಎಲ್ಲರ ಜೀವಮಾನದಲ್ಲೂ ಕೂಡ ಸ್ವಲ್ಪ ಆದರೂ ಸುಖ ಅನುಭವಿಸಿದ್ದೇವೆ. ಸ್ವಲ್ಪ ಆದರೂ ಸುಖ ಅನುಭವಿಸಿದ್ದೀವಿ. ಒಂದು ಮರ್ಯಾದೆಯನ್ನು ಬದುಕಿದ್ದೇವೆ. ಆನೆಯಾಗಿ ಬದುಕದೆ ಹೋದರೂ ಇರುವೆಯಾಗಾದರೂ ಬದುಕಿದ್ದೇವಲ್ಲ. ಅದಕ್ಕೆ ಅದರಲ್ಲಿ ನಮ್ಮದೇನು ಮಹತ್ವ ಏನಿಲ್ವಲ್ಲ. ಭಗವಂತನ ಅನುಗ್ರಹದಿಂದಲೇ ಇದೆಲ್ಲ ಆಗಿತ್ತು. ಆದರೆ ಹಾಗೆಂದಾದರೂ ಭಗವಂತನ ಎದುರಿಗೆ ಕೂತಾಗ, ಧ್ಯಾನಕ್ಕೆ ಕೂತಾಗ, ಬೆಳಗಿನ ಪೂಜೆಗೆ ಕೂತಾಗ, ರಾತ್ರಿ ಮಲಗುವಾಗ, ಅಥವಾ ವೃದ್ಧಾಪ್ಯ ಬಂದಾಗ, ಇಷ್ಟು ದಿವಸ ನಾನು ಇಟ್ಟಿದ್ದೆ 60 ಆಯಿತು, 70 ಆಯಿತು, 80 ಆಯಿತು, ಸಾವಿನ ಸಮೀಪ ಹೊರಟಿದ್ದೀನಿ, ನನ್ನನ್ನು ಮರ್ಯಾದೆಯನ್ನು ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ, ಬಹಳ ಉಪಕಾರ ಇನ್ನೊಬ್ರಿಗೆ ಮಾಡದೆ ಹೋದ್ರು ಅಪಕಾರ ಆದರೂ ಮಾಡಲಿಲ್ಲ ಕೊನೆ ಪಕ್ಷ, ಹಾಗಾದರೂ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟೆ ಅಂತ ನಾವು ಯಾವತ್ತಾದರೂ ಆಲೋಚನೆ ಮಾಡಿದ್ದೀವ? ಅದು ಒಂದು ದೊಡ್ಡದೇ ಈಗಿನ ಕಾಲದಲ್ಲಿ. ಇನ್ನೊಬ್ರಿಗೆ ಉಪಕಾರ ಮಾಡದೆ ಹೋದ್ರೆ ಅಡ್ಡಿ ಇಲ್ಲ, ಅಪಕಾರ ಆದರೂ ಮಾಡಬಾರ್ದು. ಹಾಗೆ ನನ್ನ ಬದುಕಲಿಕ್ಕೆ ಒಂದು ಅವಕಾಶ ಕೊಟ್ಟು ಇದಕ್ಕೆ ನಾನು ನಿನ್ನ ಕೃತಜ್ಞನಾಗಿದ್ದೇನೆ ಅಂತ ನಮ್ಮಲ್ಲಿ ಎಷ್ಟು ಜನರ ಬಾಯಿಂದ ಎಷ್ಟು ಬಾರಿ ಬಂದಿದೆ, ಎಷ್ಟು ಮನಸ್ಸಿನಲ್ಲಿ ಆದರೂ ಅದು ಎಷ್ಟು ಬಾರಿ ಸುಳಿದು ಹೋಗಿದೆ. ಸ್ವಲ್ಪ ಆಲೋಚನೆ ಮಾಡಬೇಕು. ಎಲ್ಲ ನಾಯಕರು ಬೆಟ್ಟದಷ್ಟು ಆಸೆ ಹೊತ್ತಿರ್ತಾರೆ. ಎಲ್ಲ ಕ್ಷೇತ್ರಗಳಿಗೂ, ಎಲ್ಲ ಪುರೋಹಿತರ ಹತ್ರ, ಎಲ್ಲ ಸ್ವಾಮಿಗಳ ಹತ್ರನೂ ಓಡಾಡ್ತಾರೆ. ಎಲ್ಲ ಥರದ ಹೋಮ, ಎಲ್ಲ ಥರದ ಯಜ್ಞಗಳನ್ನು ಮಾಡ್ತಾರೆ. ಯಾಕಂದ್ರೆ ತಮಗೇನೇನು ಸಿಗಬೇಕು ಅಂತಲೇ ಎಲ್ಲರದು ಆಲೋಚನೆ. ಅದಕ್ಕಾಗಿ ದೇವ್ರು ಇವ್ರು ಯಾರಿಗೂ ಸಿಗ್ತಾನೆ ಇಲ್ಲ. ದೇವ್ರು ಸಿಕ್ಬಿಟ್ಬಿಟ್ರು ಅವನು ಇದನ್ನೇ ಕೇಳಿಬಿಡ್ತಾರೆ, ಯಾರಿಗೆ ಏನಂತ ಕೊಡಬೇಕು ದೇವರಾದರೂ. ನಮಗೆ ಸಿಕ್ಕ ವಸ್ತುಗಳಿಗಿಂತ ಸಿಗದೇ ಇರುವ ವಸ್ತು ಯಾವತ್ತೂ ದೊಡ್ಡದೇ ಇರ್ತದೆ. ಆದರೆ ಕುಂತಿ ತನಗೇನು ಸಿಕ್ಕಿದೆ ಅನ್ನೋ ನೆನಪು ಮಾಡ್ಕೊಂಡು, ಸಿಗದೇ ಇದ್ದದ್ದು ಇನ್ನೂ ಭಾಳ ಇತ್ತು. ಹೌದು, ನಮ್ಮ ಗಂಡ ಸಾಯಬಾರ್ದಿತ್ತು, ಪಾಂಡು ಮಹಾರಾಜ ಸಾಯ್ದೇ ಇನ್ನೂ ಚೆನ್ನಾಗಿರ್ತಿತ್ತಲ್ಲ. ನನ್ನ ಮೊಮ್ಮಗ ಅಭಿಮನ್ಯು ಸಾಯಬಾರ್ದಿತ್ತು, ಭಗವಂತ ಮಾಡ್ಬೋದಿತ್ತಲ್ಲ ಅದನ್ನು. ಅದೆಷ್ಟೋ ಸರಿ ಹೇಳಿದೆ ನೀವು. ಇದು ಸತ್ತ ಮಗುವನ್ನು ಬದುಕಿಸಿದ ಭಗವಂತ. ಪರೀಕ್ಷಿತ್, ಅರ್ಜುನನ ಮಗ ಅಭಿಮನ್ಯುವಿನ ಮಗ ಪರೀಕ್ಷಿತ್. ಆ ಪರೀಕ್ಷಿತ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಆಗಿತ್ತು. ಅದು ಸತ್ತೇ ಹೋಗಿತ್ತು ಗರ್ಭದೊಳಗೆ. ಅದೆಷ್ಟು ಆಶ್ಚರ್ಯ ಅಂದರೆ, ಬ್ರಹ್ಮಾಸ್ತ್ರ ಆ ಪರೀಕ್ಷಿತನಿಗೆ ಬಂದು ಬೆನ್ನಟ್ಟಿದೆ, ಕಾಟ ಕೊಡ್ತಿದೆ ಅಂತ ಗೊತ್ತಾದಾಗ ಅವನ ಗರ್ಭದೊಳಗೆ ನಿಂತ್ಕೊಂಡು, ಉತ್ತರೆ ಗರ್ಭದೊಳಗೆ ನಿಂತ್ಕೊಂಡು, ಕೈಯಲ್ಲೊಂದು ಗದೆ ಇಟ್ಕೊಂಡು ಆ 9 ತಿಂಗಳು ಅಲ್ಲೇ ಸಂಚಾರ ಮಾಡ್ತಿದ್ದಂತ, ಸುತ್ತಲೂ ಸಂಚಾರ ಮಾಡಿ ಆ ಮಗುವನ್ನು ರಕ್ಷಿಸಿದ್ದು. ಆ ಮಗುವಿಗೆ ಆಶ್ಚರ್ಯ, ಯಾರಿದು ಅಂತ. ಪರಿತಃ ಸುತ್ತಲೂ ಈಕ್ಷಿತ್ತು, ನೋಡ್ತಿತ್ತು. ಅದರಿಂದಲೇ ಅದು ಪರೀಕ್ಷಿತ ಆಯ್ತು. ಹುಟ್ಟು ಹೊತ್ತಿಗೆ ಹೊರಗೆ ಬಂದ್ಬಿಟ್ಟ. ಹೋಗ್ಲಿ, ಆ ಬ್ರಹ್ಮಾಸ್ತ್ರನೂ ಪ್ರಯೋಗ ಆಗಿದೆ, ಅದಕ್ಕೊಂದು ಅವಕಾಶ ಕೊಡೋಣ. ಸಾಯಿಲ್ಲ, ಅದೇನು ಮಾಡೋದಿದೆ, ಮತ್ತೆ ನಾನು ಬದುಕಿಸ್ತೇನೆ. ಸತ್ತವ್ರನ್ನ ಬದುಕಿಸೋದು ನನಗೇನು ದೊಡ್ಡದಲ್ಲ ಅಂತ ಬ್ರಹ್ಮಾಸ್ತ್ರ
ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟ. ಬ್ರಹ್ಮಾಸ್ತ್ರ ಪ್ರಯೋಗ ಆಯಿತು, ಸತ್ತೋಯ್ತು. 9 ತಿಂಗಳು ಬದುಕಿದ್ದು ಇನ್ನೊಂದು ಕ್ಷಣದಲ್ಲಿ ಸತ್ತೋಯ್ತು. ಮತ್ತೆಲ್ಲರೂ ಓಡಿ ಬಂದರು. ಆ ಮಗುವನ್ನ ಮೇಲಿಂದ ಕೆಳ ತನಕ ಹೀಗೆಲ್ಲ ಮುಟ್ಟಿದೆ, ಮತ್ತೆ ಅದು ಬದುಕಿತ್ತು. ಸತ್ತ ಮಗುವನ್ನೇ ಬದುಕಿಸಿದೆ. ಅಭಿಮನ್ಯುವನ್ನ ಸಾಯದೇ ಇರುವಂತೆ ನೋಡ್ಕೊಳ್ಳೋದು ಅವ್ನಿಗೇನು ಕಷ್ಟ ಆಗ್ತಿರ್ಲಿಲ್ಲ. ಅಭಿಮನ್ಯು ಅದೇನು ಚಕ್ರವ್ಯೂಹ ಅಂತಾರಲ್ಲ, ಪದ್ಮವ್ಯೂಹ, ಅದರೊಳಗೆ ಪ್ರವೇಶ ಮಾಡಿದ್ನಲ್ಲ. ಅಲ್ಲಿ ಪ್ರವೇಶ ಮಾಡುವಾಗ ಕೃಷ್ಣಾರ್ಜುನರಿಬ್ಬರು ಬೇರೆ ಕಡೆ ಯುದ್ಧಕ್ಕೆ ಹೋಗಿದ್ರು. ಅವನು ಸಾಯ್ತಾನೆ ಅಂತ ಇವನಿಗೆ ಗೊತ್ತಿರಲಿಲ್ಲನು. ಇವನು ದೇವರೇ ಹೌದು ಅಂದಮೇಲೆ ಇವನಿಗೆ ಅದು ಗೊತ್ತಿರ್ಬೇಕಿತ್ತಲ್ಲ. ಇವನಿಗೆ ಗೊತ್ತಿಲ್ಲ ಅಂದ್ರೆ ಇವನು ದೇವರಲ್ಲ. ದೇವ್ರು ಹೌದು ಅಂದ್ರೂ ಗೊತ್ತಿದೆ. ಗೊತ್ತಿದೆ ಅಂದಮೇಲೆ ಅಲ್ಲಿ ಯಾಕೆ ಕಾಪಾಡಲಿಲ್ಲ? ಇನ್ನೂ ಸತ್ತಿರ್ಲಿಲ್ಲ ಅಭಿಮನ್ಯು. ನೀನು ಒಳಗೆ ಯುದ್ಧಕ್ಕೆ ಹೋಗಬೇಡ, ನೀನು ಸಣ್ಣವನಿದ್ದಿ, ಒಳಗೆ ಹೋಗೋದು ನಿನಗೆ ಗೊತ್ತಿದೆ, ಹೊರಗೆ ಬರೋದು ನಿನಗೆ ಗೊತ್ತಿಲ್ಲ, ಸುಮ್ಮನೆ ಇರು, ನಾವ್ಯಾರು ದೊಡ್ಡವ್ರು ನೋಡ್ಕೋತೀವಿ ಅಂತ ಹೇಳ್ಬೋದಿತ್ತು. ಸತ್ತಿಲ್ಲದೆ ಇದ್ದವನನ್ನು ಬದುಕಿಸ್ಬೋದಿತ್ತು. ಆದರೆ ಅದನ್ನು ಮಾಡಲಿಲ್ಲ. ಸತ್ತು ಹೋದವನು ಬದುಕಿಸಿದ. ಇಷ್ಟೆಲ್ಲ ಅವನಿಗೆ ಶಕ್ತಿ ಇರುವಾಗ ನೀವು ಅನ್ಕೋಬೋದಿತ್ತು, ನನ್ನ ಗಂಡನ ಸಾಯಿಸಬಾರ್ದಿತ್ತು, ನನ್ನ ಮೊಮ್ಮಗನನ್ನು ಸಾಯಿಸಬಾರ್ದಿತ್ತು, ನಾನು, ನನ್ನ ಗಂಡ, ನನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಯಾರಿಗೂ ಎಂದೂ ಏನೂ ಆಪತ್ತು ಬರಬಾರ್ದು, ನಮ್ಮ ಸೊಸೆಯಂದ್ರಿಗೆ ಯಾರಿಗೂ ಏನೂ ಅವಮರ್ಯಾದೆಯೂ ಆಗಬಾರ್ದು, ಶತ್ರುಗಳು ಒಂದು 100 ಕಿಲೋಮೀಟರ್ ದೂರದಲ್ಲೇ ಇರಲಿ, ಅವತ್ತು ಇಲ್ಲಿ ಸಮೀಪರೇ ಬರೋದು ಬೇಡ ಅಂತ ಅವಳು ಪ್ರಾರ್ಥನೆ ಮಾಡಲಿಲ್ಲೇನು? ಯಾಕೆ ಮಾಡಲಿಲ್ಲ? ಏನು ಭಗವಂತ ಅವಳು ರಕ್ಷಣೆ ಕೊಟ್ಟಿದ್ದ ಅದನ್ನು ಪ್ರಾರ್ಥನೆ ಮಾಡಿದ್ಲು, ಅದನ್ನು ನೆನಪು ಮಾಡಿಕೊಂಡ್ಳು. ಇದು ಅವಳ ಪ್ರಾರ್ಥನೆಯಿಂದ ನಾವು ಕಲಿಬೇಕಾದದ್ದು. ಕೊನೆಗೆ ಹಾಗಾದರೆ ಇದು ಅನೇಕ ಜನ ನಾನು ಕೇಳಿದ್ದಿದೆ, ಅದಕ್ಕಾಗಿ ಇಷ್ಟು ವಿವರವಾಗಿ ಹೇಳ್ತಿದ್ದೇನೆ. ಸರಿ, ಈ ಥರ ನಾವು ಪ್ರಾರ್ಥನೆ ಮಾಡಬಹುದಾ? ಕುಂತಿ ಭಾಳ ದೊಡ್ಡವಳ್ರಿ, ನಾವು ನೀವು ಹಿಂಗೆ ಪ್ರಾರ್ಥನೆ ಮಾಡ್ಬೋದಾ? ಪ್ರಾರ್ಥನೆ ಮಾಡಿದ ಗತಿ ಏನು? ಆಪತ್ತೇ ಬಂದ್ಬಿಡ್ಲಿ, ನಮಗೆ ನಿನ್ನ ಸ್ಮರಣೆ ಬರ್ತದೆ, ನೀನು ನನ್ನ ಕಾಪಾಡ್ತಿ ಅಂತ ನಾವು ಆಪತ್ತು ಬರಲಿ ಅಂತ ಪ್ರಾರ್ಥನೆ ಮಾಡಿಬಿಟ್ರೆ ನಮ್ದೇನು ಚಿಂತೆ ಅಂದರೆ ನಮ್ಮ ಪ್ರಾರ್ಥನೆಯಲ್ಲಿ ಫಲಿಸಿ ಆಪತ್ತೇ ಬಂದ್ಬಿಟ್ರೆ ಗತಿ ಏನು ಅಂತ. ನಮ್ಮ ಪ್ರಾರ್ಥನೆ ಮಾಡುವಾಗಲೂ ನಮ್ಮ ಮನಸ್ಸು ಹುಳ್ಳಾಗೇ ಇರ್ತದೆ. ಈ ಆಪತ್ತು ಬರಬಾರ್ದು, ಸುಮ್ಮನೆ ಬಾಯಿಂದ ಹೇಳ್ತಿರ್ಬೇಕು ಅಂತ. 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ವಾಗ್ದಾನ ಮಾಡ್ತಿರ್ಬೇಕು, ವಾಗ್ದಾನ ಮಾಡಿ ಮುಂದೆ ಸರಿದು ಹೋಗ್ಬೇಕು. ಆಮೇಲೆ ಈಡೇರಿರಬಾರ್ದು. ಹಾಗೆ ಆಪತ್ತು ಬರಲಿ. ನನ್ನ ಭಕ್ತ ಎಷ್ಟು ಉತ್ತಮ, ಎಂಥ ಶ್ರೇಷ್ಠ ಭಕ್ತ ಇವನು, ಏನೊಂದು ಪ್ರಧಾನಮಂತ್ರಿ ಆಗಬೇಕು ಅಂತ ಕೇಳಲಿಲ್ಲ, ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳಲಿಲ್ಲ, ಆಪತ್ತು ಬರಲಿ ಅಂತ ಕೇಳಿದ್ನಲ್ಲ ಅಂತ ಭಗವಂತನಿಗೂ ಸಂತೋಷ ಆಗಬೇಕು, ಭಗವಂತನಿಗೂ ಮೋಸ ಮಾಡಿ ನಾವು ಹೊರಟೋಗ್ಬೇಕು ಅಂತ ನಮ್ಮ ಆಲೋಚನೆ. ಇಂಥ ಮೂರ್ಖರು ನಾವು, ಇಂಥ ದುರುಳರು. ಇದು ನಮ್ಮ ಬುದ್ಧಿ. ಆದರೆ ಅವನಿಗೆ ಎಲ್ಲಿ ಏನಾಗಬೇಕು ಅಂತ ಅನ್ನೋದೆಲ್ಲ ಗೊತ್ತಿದ್ದೇ ಇದೆ. ನಾವು ಹೀಗೆ ಪ್ರಾರ್ಥನೆ ಮಾಡಬಹುದು, ಪ್ರಾರ್ಥನೆ ಮಾಡಿದ್ರೆ ಏನಾಗಿಬಿಡ್ತದೆ ಅಂತ ಕೆಲವರಿಗೆ ಆತಂಕ. ಆ ಥರ ಕೇಳಿದ್ರು ನನ್ನ, ಈಗ ಮಾಡಬಹುದಾ ಈ ಥರ ಪ್ರಾರ್ಥನೆ ಮಾಡೋದು? ಪ್ರಾಯೋಗಿಕನ, ಪ್ರಾಕ್ಟಿಕಲ್ಲ ಇದು? ಹೌದ್ರಿ, ಮಾಡಬೇಕು. ನಾವು ಕೂಡ ದೊಡ್ಡವರಿಗೆ, ಸಂತ ಮಹಾಂತರಿಗೆ ಆಪತ್ತು ಬರದೇ ಹೋದ್ರೂ ಭಗವಂತ ನೆನಪು ಬರ್ತಿರ್ತದೆ. ನಮ್ಮಂಥವರಿಗೆ ಆಪತ್ತು ಬಂದಾಗ ಮಾತ್ರ ನೆನಪು ಬರ್ತದೆ. ಕುಂತಿ ಪ್ರಾರ್ಥನೆ ಮಾಡೋದು ದೊಡ್ಡದಲ್ಲ, ನಾವು ಮಾಡಬೇಕು. ಕುಂತಿಗೆ ಆಪತ್ತು ಬರಲಿ ಅಂತ ಅವಳು ಹೇಳಿದವಳು ಸೌಜನ್ಯ ಅಷ್ಟೇ. ಅದು ಅವಳಿಗೇನು ಭಗವಂತ ನೆನಪು ಬರ್ತಿರ್ಲಿಲ್ಲ. ಸಂಪತ್ ಭರಿತವಾದ ಸಾಮ್ರಾಜ್ಯವೇ ಕೈಯಲ್ಲಿ ಇದ್ದಾಗಲೂ ಯಾವಾಗಲೂ ಅವಳಿಗೆ ಭಗವಂತನ ನೆನಪು ಒಂದೇ ಬರ್ತಿತ್ತು. ನೀವದನ್ನು ಗಮನಿಸಬೇಕು. ಸುಮಾರು 72-73ನೇ ವಯಸ್ಸಿಗೆ ಧರ್ಮರಾಜನಿಗೆ ಪಟ್ಟಾಭಿಷೇಕ ಆಯಿತು, ಕೌರವರೆಲ್ಲ ಸತ್ತ ಮೇಲೆ. 70-71. ಮುಂದೆ 36 ವರ್ಷ ಕಾಲ ಅವನು ರಾಜ್ಯಭಾರ ಮಾಡಿದ್ದಾನೆ. ಈ ಧರ್ಮರಾಜನಿಗೆ ಪಟ್ಟಾಭಿಷೇಕ ಆದಮೇಲೆ ಸುಮಾರು 10-16 ವರ್ಷ ಆದಮೇಲೆ ಗಾಂಧಾರಿ, ಧೃತರಾಷ್ಟ್ರ, ಕುಂತಿ, ವಿದುರ, ಸಂಜಯ್ ಎಲ್ಲರೂ ವನವಾಸಕ್ಕೆ ಹೋಗಿಬಿಟ್ರು. ತಪಸ್ ಮಾಡ್ತೀವಿ, ಸಾಕು, ರಾಜ್ಯ ಸಾಕು, ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡಿ ತಪಸ್ ಮಾಡ್ಲಿಕ್ಕೆ ಹೊರಟೋಗ್ಬಿಟ್ರು. ಕುಂತಿನೂ ಹೊರಟೋದ್ಲು. ಅವಳು ಅನ್ಬೋದಿತ್ತು, ಅಲ್ಲ, ಈ ಧೃತರಾಷ್ಟ್ರ ಗಾಂಧಾರಿಗೆ ಹೇಗೂ ಮಕ್ಕಳಿಲ್ಲ, ಹೋಗಿ ಸಾಯಲಿ ಬಿಡ್ರಿ ಆ ಕಾಡಿಗೆ. ವಿದುರ ಬೇಕಾಷ್ಟು ವರ್ಷ ಅವನು ಬದುಕಿದ್ದಾನೆ. ಸಂಜಯ ಹೋಗ್ಲಿ, ನಾನ್ಯಾಕೆ ಹೋಗ್ಬೇಕು, ಇಷ್ಟು ದಿವಸ ಹೇಗೂ ಕಾಡಲ್ಲೇ ಇದ್ದೆ, ನಾನು ಗಂಡನ ಕಳ್ಕೊಂಡು ಕಾಡಿನಲ್ಲೇ ಇದ್ದೆ. ಆಮೇಲೆ ಇಲ್ಲಿ ಬಂದು ಸ್ವಲ್ಪ ಸುಖವಾಗಿರೋಣ ಅಂದ್ರೆ ಮಕ್ಕಳು ಜೂಜಾಟ ಆಡಿ ಅದನ್ನೂ ಕಳ್ಕೊಂಡ್ರು. ಇನ್ನಾದರೂ ಸ್ವಲ್ಪ ನನ್ನ ಮಕ್ಕಳು ಸಿಂಹಾಸನ ಪಡ್ಕೊಂಡಿದ್ದಾರೆ, ಅದು ನೋಡಿ ನಾನು ರಾಜಮಾತೆಯಾಗಿ ಸ್ವಲ್ಪ ಮೆರೆದಾಡಿ ದರ್ಪ ತೋರಿಸಿ ಇರಬಹುದಿತ್ತು ಅಂತ ಅವಳು ಆಲೋಚನೆ ಮಾಡ್ಬೋದಿತ್ತು. ಕುಂತಿ, ಗಾಂಧಾರಿ ಮತ್ತು ಧೃತರಾಷ್ಟ್ರ ಹೊರಟಾಗ ಇವಳು ಹೊರಟೋದ್ಲು. ಸ್ವಾರಸ್ಯ ಸಂಗತಿ ಅಂದರೆ ಧರ್ಮರಾಜ ಈ 5 ಪಾಂಡವರು 10 ಕಣ್ಣೀರು ಹಾಕಿದ್ರು, ನಾವು ನಿನ್ನ ಜೊತೆಗೆ ಬರ್ತೇವೆ, ಕಡೆಗೆ ಹೋಗಬೇಡ ಅಂತ ಏನು ಮಾಡಿದ್ರು ಬಿಡಲಿಲ್ಲ. ಅವಾಗ ಅವಳು ಹೇಳಿದರು, ನೀವೆಲ್ಲ ಕ್ಷತ್ರಿಯರ ಮಕ್ಕಳಿದ್ದೀರಿ, ನೀವು ಅನ್ಯಾಯದ ವಿರುದ್ಧ ಹೋರಾಡಬೇಕು ಅನ್ನೋದು ನನ್ನ ಇಚ್ಛೆ ಆಗಿತ್ತು. ನೀವು ಹೋರಾಡಿದ್ರಿ, ನಿಮ್ಮ ಸತ್ವ, ನಿಮ್ಮ ಶಕ್ತಿ ಏನು ಅಂತ ತೋರಿಸಿದ್ರಿ, ದೇವರು ನಿಮ್ಗೆ ಅನುಗ್ರಹ ಮಾಡಿದ. ಇನ್ಯಾಕೆ ನಾನು ಇಲ್ಲಿರಬೇಕು? ಎಷ್ಟು ವರ್ಷ ಇಲ್ಲಿರೋದು? ಇದನ್ನು ಮುಗಿಯೋದಿದೆ, ಸಾಕಿನ್ನು ಹೋಗ್ತೀನಿ ಅಂತ ಹೊರಟೋದ್ಲು. ಅದು ಸ್ವಾರಸ್ಯ. ಅವಾಗ ಏನು ಆಪತ್ತು ಬಂದಿತ್ತು ಅವಳಿಗೆ? ಚೆನ್ನಾಗೇ ಇತ್ತಲ್ಲ, ಎಲ್ಲ ಆಪತ್ತೆಲ್ಲ ಮುಗಿದು ಹೋಗಿತ್ತಲ್ಲ. ಜಗತ್ತಿನಲ್ಲಿ ಇನ್ನು ಪಾಂಡವ್ರನ್ನ ಎದುರಿಸುವವರು ಯಾರೂ ಇರಲಿಲ್ಲ. ದುರ್ಯೋಧನ ಸತ್ತು ಹೋಗಿದ್ದ,
ಜರಾಸಂಧನ ಸತ್ತೋಗಿದ್ದ, ಯಾವ ಪರಾಕ್ರಮಿಯೂ ಉಳಿದಿರಲಿಲ್ಲ ಅವನು. ಇನ್ನಿದ್ದವ್ರು ಯಾರು? ಉಳಿದವರೆಲ್ಲ ತೀರಾ ಈ ಭೀಮಸೇನ ಅರ್ಜುನ್ ಅಂತವ್ರ ಮುಂದೆ ತೀರಾ ಕ್ಷುಲ್ಲಕರು. ಏನೂ ಆಪತ್ತಿರಲಿಲ್ಲ. ಕಾಡಿಗೆ ಯಾಕೆ ಹೊರಟೋದ್ಲು? ತಪಸ್ಸು ಮಾಡಬೇಕು ಅನ್ನೋ ಬಯಕೆ, ಅಂತರಂಗದ ಬಯಕೆ, ಭಗವಂತನ ಧ್ಯಾನ ಮಾಡಬೇಕು. ಆದರೆ ಇನ್ನು ಅರಮನೆಯಲ್ಲಿದ್ದು ಈ ಸುಖ ಅನುಭವಿಸಿದ್ದು, ಈ ದರ್ಪ ದೌಲತ್ತು ಅನುಭವಿಸಿದ್ದು ಸಾಕು, ನಾನು ಹೊರಟೋಗ್ತೇನೆ ಅಂತ ಹೊರಟೋದ್ಲು. ಅದೇ ಅವಳ ಧೈರ್ಯ. ಆ ಧೈರ್ಯ ಯಾರಿಗೆ ಬರ್ತದೆ? ಅದನ್ನು ಕುಂತಿ ಪ್ರಾರ್ಥನೆ ಮಾಡೋದು ದೊಡ್ಡದಲ್ಲ, ನಾವು ಪ್ರಾರ್ಥನೆ ಮಾಡಬೇಕು. ಹಾಗಾದರೆ ನಮಗೆ ಜೀವಮಾನದಲ್ಲಿ ಸಿಗ್ತದೇನು ಅಂದರೆ, ಹಾಗೆ ಪ್ರಾರ್ಥನೆ ಮಾಡಿದಾಗ ನಮಗೆ ಈ ಆಪತ್ತೇ ಬರಲಿ ಸಂಪತ್ತೇ ಬರಲಿ ಅದನ್ನು ಸಮಾನವಾದ ಮನಸ್ಥಿತಿಯಿಂದ ಎದುರಿಸುವಂಥ ಶಕ್ತಿ ಬರ್ತದಲ್ಲ, ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ದೊಡ್ಡವರಿಗೆ ಪ್ರಾರ್ಥನೆ ಮಾಡದೇ ಹೋದರೂ ಆ ಮನಸ್ಥಿತಿ ಇದ್ದೇ ಇರ್ತದೆ. ನಮಗೆ ಇಂಥ ಬಹಳ ಕಷ್ಟಪಟ್ಟು ಪ್ರಾರ್ಥನೆ ಮಾಡಿದಾಗ ಮಾತ್ರ, ಭಾಗವತ ಕೇಳಿದಾಗ ಮಾತ್ರ ಆ ಮನಸ್ಥಿತಿ ಬರ್ತದೆ. ಅದಕ್ಕಾಗಿ ಅದನ್ನು ಕೇಳಬೇಕು. ಅದರಿಂದ ಇದೇನು ಈ ಥರ ಪ್ರಾರ್ಥನೆ ಮಾಡುವುದು ಅಪ್ರಾಯೋಗಿಕ ಏನಲ್ಲ, ಮೂರ್ಖತನವೂ ಏನಲ್ಲ, ಏನೋ ಭಾವಾವೇಶಕ್ಕೊಳಗಾಗಿ ಮಾಡಿದ ಪ್ರಾರ್ಥನೆ ಅಲ್ಲ, ಬಹಳ ಆಲೋಚನೆ ಮಾಡಿದ ಪ್ರಾರ್ಥನೆ. ನಾವು ಕೂಡ ಮಾಡಬೇಕಾದಂಥ ಒಂದು ಆಲೋಚನೆ. ಕೊನೆಗೆ ಹೋಗಿ ಎಲ್ಲರದು ಗುರಿ ಏನು? ಇಷ್ಟೆಲ್ಲ ಕಷ್ಟಪಟ್ಟರು ಪಾಂಡವರು, ಕುಂತಿ, ಧರ್ಮರಾಜ, ಗಾಂಧಾರಿ. ಈ ಧೃತರಾಷ್ಟ್ರ ತನ್ನ ಮಕ್ಕಳ ಬಗ್ಗೆ ಇಷ್ಟೆಲ್ಲ ಮೋಹ ಇಟ್ಕೊಂಡು ಮಕ್ಕಳ ಮಾತು ಕೇಳಿ, ಆ ಅಳಿಯ ಶಕುನಿಯ ಮಾತು ಕೇಳಿ, ಅಳಿಯ ಅಲ್ಲ ತನ್ನ ಹೆಂಡತಿಯ ತಮ್ಮ, ಅವನು ಒಂದು ರೀತಿ ಅಳಿಯನೇ, ಅವನ್ನೆಲ್ಲ ಮಾತು ಕೇಳಿ ಪಾಂಡವರಿಗೆ ಅಷ್ಟೆಲ್ಲ ಕಾಟ ಕೊಟ್ಟನಲ್ಲ. ಕೊನೆಗೂ ಅವನು ಮಾಡಿದ್ದೇನೆಂದ್ರೆ, ಹಸ್ತಿನಾವತಿಯಿಂದ ಹೋಗಿ ಕುರುಕ್ಷೇತ್ರದಲ್ಲಿ ಒಂದು ಕಾಡಿನಲ್ಲಿ ತಪಸ್ಸು ಮಾಡಿದ. ಅದು ಸಾಕಾಗಲಿಲ್ಲ ಅಂತ ಮುಂದೆ ಹರಿದ್ವಾರಕ್ಕೆ, ಗಂಗಾ ಈ ಹಿಮಾಲಯದ ಬುಡಕ್ಕೆ ಹೋಗಿ ಅಲ್ಲಿ ತಪಸ್ಸು ಮಾಡಿದ. ಕೊನೆಗೆ ಅವನು ಸ್ವೀಕಾರ ಮಾಡ್ತಿದ್ದು ಬರೇ ನೀರು. ತಪಸ್ಸು ಮಾಡಿ ಎಲ್ಲ ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ, ಇದರದೆಲ್ಲ ಪಾಪಗಳನ್ನು ಕಳ್ಕೊಂಡು ಮುಕ್ತಿಗೆ ಹೋದ. ಮುಕ್ತಿಗೆ ಇನ್ನೂ ಹೋಗಿಲ್ಲ, ಇನ್ನೂ ಸಾಧನೆ ಇರ್ತದೆ, ಇನ್ನೂ ಕೆಲವು ಕಾಲ ಇದೆ ಅಂತೂ ಅದರಷ್ಟು ಮಾಡಿದ. ಮತ್ತು ಹಾಗಾದರೆ ಪ್ರತಿಯೊಂದು ಜೀವನದ್ದು ಗುರಿ ಏನು? ಮುಕ್ತಿಗೆ ಹೋಗುವುದೇ ಗುರಿ ಅಂದ ಮೇಲೆ ಪಾಂಡವರೇನು, ಧೃತರಾಷ್ಟ್ರ ಏನು, ಕುಂತಿ ಏನು, ನಮ್ಮಂಥವ್ರೇನು? ಅದನ್ನು ಕೊಡ್ತಾನಲ್ಲ ಭಗವಂತ. ಎಲ್ಲರನ್ನೂ ಪ್ರಧಾನಿ ಮಂತ್ರಿಗಳನ್ನಾಗಿ ಮಾಡದೇ ಇರ್ಬೋದು, ಎಲ್ಲರಿಗೂ ಇಡೀ ಭೂಮಂಡಲದ ಒಡೆತನ ಸಿಗದೇ ಇರ್ಬೋದು, ಎಲ್ಲರಿಗೂ ಮುಕ್ತಿ ಅಂತೂ ಸಿಗ್ತದಲ್ಲ. ಭಗವಂತನ ಭಕ್ತರಾದವ್ರಿಗೆ ಎಲ್ಲರಿಗೂ ಸದ್ಗತಿ ಅಂತೂ ಸಿಗ್ತದಲ್ಲ. ಮತ್ತು ಆ ಸದ್ಗತಿ ಮುಂದೆ ಯಾವ ಅಧಿಕಾರವೇನು, ಯಾವ ಸ್ಥಾನ ಏನು, ಯಾವ ಮಾನ ಏನು, ಯಾವ ಎತ್ತರ ಏನು? ಹಾಗಾಗಿ ಪ್ರಾರ್ಥನೆ ಮಾಡುವುದು ತಪ್ಪೇನಲ್ಲ. ವಾಸ್ತವಿಕವಾಗಿ ಆಪತ್ತೊಂದು ಏನು? ವಿಪದ್ ವಿಸ್ಮರಣಂ ವಿಷ್ಣೋ ಸಂಪತ್ತಸ್ಯ ನಿಷೇವಣಂ. ಭಗವಂತನನ್ನು ಮರೆಯುವುದೇ ಒಂದು ವಿಪತ್ತು. ಭಗವಂತನನ್ನು ಮರೆಸುವಂತಹ ಒಂದು ಸಂಪತ್ತು, ಸ್ಥಾನ, ಮಾನ ನಮಗೇನು ಸಿಗ್ತದಲ್ಲ, ಅದೇ ದೊಡ್ಡದು ಆಪತ್ತು. ಅಂಥ ಆಪತ್ತು ಬಂದಾಗ ನಾವೆಲ್ಲ ಮರ್ತು ಬಿಡ್ತೀವಿ ಭಗವಂತನನ್ನು. ಅದಕ್ಕಾಗಿ ಆಪತ್ತು ಬರಲಿ, ಬಂದಾಗ ನೀನು ಸ್ಮರಣ ಬರಲಿ, ನೀನು ನಮ್ಮ ಹತ್ರ ಬರಲಿ, ಅದರಿಂದ ನಮ್ಮ ಮುಕ್ತಿ ಆಗಲಿ ಅಂತ ಕೇಳ್ಕೊತಿದ್ದಾಳು ಅವಳು. ಇದೊಂದು ಅದ್ಭುತವಾದ ಶ್ಲೋಕ. ಜನ್ಮೈಶ್ವರ್ಯ ಶ್ರುತಶ್ರೀಭಿ ಏದಮಾನ ಮದಃ ಪುಮಾನ್ ನಾರ್ಹೈತ್ಯಭಿಧಾತುಂ ವೈ ತ್ವಾಂ ಅಕಿಂಚನ ಗೋಚರಂ. ಈ ನಮಗೊಂದು ಪ್ರಶ್ನೆ ಬರ್ತಿರ್ತದೆ. ಕಥಾ ಭಾಗವತದ್ದು, ಮಹಾಭಾರತದ್ದು ಕಥಾಗಳು ನಡೆದಿರ್ತವೆ. ನಮ್ಮಂಥವ್ರು ಅಲ್ಪರು ಹೇಳ್ತಿದ್ದೀವಿ, ಸಂತರು ಮಹಾಂತರು ಯಾವ ಕಾಲದಿಂದ ಹೇಳ್ತಾನೆ ಇದ್ದಾರೆ. ಅದು ಕೇಳುವವರು ಎಷ್ಟು ಜನ ಇರ್ತಾರೆ? ಯಾವತ್ತು ಹೇಳುವವರು ಕೇಳುವವರು ಯಾವತ್ತು ಕಡಿಮೆ ಇರ್ತಾರೆ. ನಿಮಗೊಂದು ಪ್ರಶ್ನೆ ಬಂದಿತ್ತು, ಯಾಕೆ ಎಲ್ಲರೂ ಕೇಳೋಲ್ಲ ಅಂತ. ಯಾಕೆ ಎಲ್ಲರೂ ಕೇಳೋದಿಲ್ಲ ಅಂದರೆ, ಪ್ರತಿಯೊಬ್ಬರಿಗೂ ಅಹಂಕಾರ. ಭಾಗವತ ಹೇಳ್ತದೆ, ಸತ್ಕುಲದಲ್ಲಿ ಹುಟ್ಟಿದ್ದೀವಿ ಅಂತ ಕೆಲವರಿಗೆ ಅಹಂಕಾರ, ಅಧಿಕಾರದ ಅಹಂಕಾರ ಕೆಲವರಿಗೆ, ಬಹಳ ಓದಿಬಿಟ್ಟಿದ್ದೀವಿ ಅಂತ ಅಹಂಕಾರ ಇನ್ನು ಕೆಲವರಿಗೆ, ಧನ ಸಂಪತ್ತು ಇದರಿಂದ ಉಬ್ಬಿ ಬಿಟ್ಟಿರ್ತಾನೆ. ಭಗವಂತನ ನಾಮವನ್ನು ಇನ್ನೊಬ್ಬರ ಬಾಯಿಂದ ಕೇಳುವುದು ಆಗೋದಿಲ್ಲ, ತಾನಿಗೆ ಉಚ್ಚಾರ ಮಾಡಲಿಕ್ಕೂ ಮನಸ್ಸು ಬರೋದಿಲ್ಲ. ಯಾಕೆ ಅಂದರೆ ಇದೇ ಕಾರಣ. ನಮೋ ಕಿಂಚನ ವಿತ್ತಾಯ ನಿರ್ವೃತ್ತ ಗುಣವೃತ್ತಯೇ ಆತ್ಮಾರಾಮಾಯ ಶಾಂತಾಯ ಕೈವಲ್ಯಪತೆಯೇ ನಮಃ. ಹಂಗ ನೀನು ಸಿಗ್ತಿ ಯಾರಿಗೆ ಅಂದರೆ, ಯಾರಿಗೆ ಐಶ್ವರ್ಯದ ಮದ ಇಲ್ಲ, ದುರಹಂಕಾರ ಇಲ್ಲ, ಅಂಥವ್ರಿಗೆ ನೀನು ಸಿಗ್ತಿ. ಅಂಥ ಭಕ್ತರನ್ನು ನೀನು ಸಂಪತ್ತಿನಂತೆ ಆಧರಿಸ್ತಿ. ತಾಯಿ ತನ್ನ ಮಕ್ಕಳನ್ನ ಬಂಗಾರ, ಮುತ್ತು, ರತ್ನ ಇದು, ಅಯ್ಯೋ ನನ್ನ ಬಂಗಾರ ಅಂತೆಲ್ಲ ಮುದ್ದು ಮಾಡ್ತಿರ್ತಾಳೆ. ಭಗವಂತ ಹಾಗೆ ತನ್ನ ಭಕ್ತರನ್ನ ತನ್ನ ಸಂಪತ್ತು ಅಂತ ಆಧಾರ ಮಾಡ್ತಾನೆ. ಭಕ್ತನಿಗೆ ಭಗವಂತ ಸಂಪತ್ತು, ಭಗವಂತನಿಗೆ ಭಕ್ತರೇ ಸಂಪತ್ತು. ಒಂದು ವಿಲಕ್ಷಣವಾದ ಸಂಬಂಧ ಅದು. ರತುನ ದೊರಕಿತಲ್ಲ, ರಾಮ ರತುನ ದೊರಕಿತಲ್ಲ ಅಂತ ಒಂದು ಹಾಡು. ನನಗೊಂದು ದೊಡ್ಡ ರತ್ನ ಸಿಕ್ತು. ಇದೆಲ್ಲಿ ಸಿಕ್ತು ಅಂದರೆ, ರಾಮನ ಸ್ಮರಣೆ,
ರಾಮನಾಮಸ್ಮರಣೆಯೋ ರತ್ನ ಸಿಕ್ತಲ್ಲ ಅಂತ. ಪಾಯೋಜಿ ಮೈನೆ ರಾಮರತ್ನ ಧನಪಾಯೆ ಅಂತ ಮೀರಾಬಾಯಿ ಹಾಡು ನನ್ನ ನೆನಪು. ಅದೇ ದೊಡ್ಡ ರತ್ನ. ನಮಗೆ ಭಗವಂತ ದೊಡ್ಡ ರತ್ನ. ಭಗವಂತನಿಗೆ ಈ ಜೀವರೇ ತನ್ನ ಮಕ್ಕಳು. ಇಷ್ಟೆಲ್ಲ ಕಷ್ಟದಲ್ಲಿ ಸಂಸಾರದಲ್ಲಿ ಇದ್ರೂ ಕೂಡ ಎಂದಾರು ಒಂದು ದಿವಸ ಏಕಾದಶಿ ಆದರೂ ಭಗವಂತನ ಕಥಾ ಹೇಳ್ತದೆ ಕೇಳ್ತದಲ್ಲ ಅಂತ ಅವನಿಗೂ ಈ ಮಗುವನ್ನು ನೋಡಿ ತನ್ನ ಬಂಗಾರ ಇದು ನೋಡ್ತಿರ್ತಾನ, ಅವನು ಕಾಪಾಡ್ತಾನೆ. ಸತ್ವಾದಿ ಗುಣದ ಪ್ರಭಾವದಿಂದ ನೀನು ದೂರ ಇದ್ದವನು, ನೀನು ಯಾವತ್ತೂ ಕೂಡ ಎಲ್ಲರನ್ನೂ ಕಾಪಾಡ್ತಿ, ನಿನಗಿದು ನಮಸ್ಕಾರ ಅಂತ ಅವನನ್ನ ಪ್ರಾರ್ಥನೆ ಮಾಡಿದ್ಲು. ಕೊನೆಯ ಒಂದು ಶ್ಲೋಕ ನೋಡಿ ಇವತ್ತಿನ ಈ ಭಾಗ ಮುಗಿಸೋಣ. ಮನ್ಯೇ ತ್ವಾಂ ಕಾಲಮೀಶಾನಂ ಅನಾಜ ನಿಧನಂ ಪರಂ ಸಮಂ ಚರಂತಂ ಸರ್ವತ್ರ ಭೂತಾನಾಂ ಎನ್ ಮಿಥಃ ಕಲಿಹಿ. ನೀನು ಈ ಜಗತ್ತಿಗೆ ಪ್ರಳಯ ಮಾಡುವವನು ನೀನು, ಸೃಷ್ಟಿ ಮಾಡುವವನು ನೀನು. ನಿನಗೆ ಆದಿ ಇಲ್ಲ, ಅಂತ್ಯ ಇಲ್ಲ, ಲೋಕ ವಿಲಕ್ಷಣ. ಎಲ್ಲರ ಒಳಗೂ ನೀನಿದ್ದಿ, ದುಷ್ಟರೊಳಗೂ ಇದ್ದಿ, ಸಜ್ಜನರೊಳಗೂ ಇದ್ದಿ. ಅವ್ರು ಏನೇನು ಭಕ್ತಿ ಮಾಡ್ತಾರೆ, ಏನೇನು ಕರ್ಮ ಮಾಡ್ತಾರೆ, ಅದಕ್ಕೆ ತಕ್ಕಂತೆ ಅವ್ರಿಗೆ ಫಲ ಕೊಡ್ತಿ. ಆದರೆ ಈ ಜಗತ್ತಿನಲ್ಲಿ ಎಲ್ಲೇ ಒಳ್ಳೇದು ಆದರೂ ಅದು ನಿನ್ನಿಂದಲೇ ಆಗೋದು, ಕೆಟ್ಟದಾದ್ರೆ ಭಗವಂತ ಅದನ್ನು ನೋಡ್ತಿರ್ತಾನೆ. ನಮ್ಮ ದುರ್ಬುದ್ಧಿ ಏನಿರ್ತದಲ್ಲ, ನಮ್ಮ ದುರ್ಬುದ್ಧಿಯಿಂದಾಗಿ ನಮ್ಮ ಒಳಗಿರುವ ದುರಹಂಕಾರ, ದುರ್ಬುದ್ಧಿ ಇತ್ಯಾದಿಗಳಿಂದಾಗಿ ಪರಸ್ಪರ ಕಲಹ ಆಗ್ತದೆ. ಭೂತಾನಾಂ ಎನ್ ಮಿಥಃ ಕಲಿಹಿ. ನಮ್ಮ ದುರ್ಬುದ್ಧಿಯಿಂದ ಹಾಗಾಗ್ತದೆ, ಆದ್ರೆ ಭಗವಂತ ಅದನ್ನು ನೋಡ್ತಿರ್ತಾನೆ. ಭಗವಂತ ಒಂದು ಮಳೆ ಇದ್ದಂತೆ. ನೀವು ಅಲ್ಲೊಂದು ಮಾವಿನ ಬೀಜ ಇದ್ರೆ, ಮಾವಿನ ಬೀಜದ ಮೇಲೆ ಮಳೆ ಬಿದ್ದರೆ ಮಾವಿನ ಗಿಡನೇ ಹೇಳ್ತದೆ. ಅದೊಂದು ಮತ್ಯಾವುದೋ ಕೆಟ್ಟ ಬೀಜ ಇದ್ರೆ, ಪಾರ್ಥೇನಿಯಂ ಬೀಜ ಇದ್ರೆ ಅದ್ರ ಮೇಲೂ ಮಳೆ ಬೀಳ್ತದೆ, ಪಾರ್ಥೇನಿಯಂ ಗಿಡನೇ ಮೇಲೆ ಹೇಳ್ತದೆ. ಎಲ್ಲಿಯಾದ್ರೂ ಏನಾದರೂ ಸಂಘರ್ಷ ಆದರೆ, ಜಗಳ ಆದರೆ ಭಗವಂತನೇ ಅದಕ್ಕೆಲ್ಲದಕ್ಕೂ ಸಾಕ್ಷಿ. ಎಲ್ಲಿಯಾದ್ರೂ ಭಾಗವತ ಶ್ರವಣ, ಪರಸ್ಪರ ಗೌರವ, ಪ್ರೇಮ ಇತ್ಯಾದಿಗಳಿದ್ರೆ ಅದಕ್ಕೂ ಭಗವಂತನೇ ಸಾಕ್ಷಿ. ಒಬ್ಬರು ಯಾರಾದರೂ ಇನ್ನೊಬ್ಬರನ್ನ ತಿರಸ್ಕಾರ ಮಾಡಿದರೆ, ತಮ್ಮ ದುರಹಂಕಾರ ತೋರಿಸಿದ್ರೆ, ಇದೇ ಸ್ವಾರಸ್ಯ. ಯಾರಾದರೂ ಭಗವಂತ ನಾಮಸ್ಮರಣೆ ಮಾಡಿದರೆ ಅದಕ್ಕೂ ಭಗವಂತ ಸಾಕ್ಷಿಯಾಗಿ ನೋಡ್ತಿರ್ತಾನೆ, ಮಾಡದೇ ಇದ್ರೆ ಅದನ್ನೂ ಸಾಕ್ಷಿಯಾಗಿ ನೋಡ್ತಿರ್ತಾನೆ. ಈ ಎಲ್ಲವನ್ನೂ ಅವನು ಗಮನಿಸ್ತಾ ಇದ್ದಾನೆ. ಎಲ್ಲ ಥರದ ಸಂಘರ್ಷಗಳು, ಜಗಳ, ಪ್ರೇಮ, ಆದರ ಇದೆಲ್ಲದಕ್ಕೂ ಕೂಡ ಅವನು ಸಾಕ್ಷಿಯಾಗಿ ಜಗತ್ತನ್ನು ನೋಡ್ತಾ ಇದ್ದಾನೆ ಅಂತ ಈ 1ನೇ ಸ್ಕಂದದ 8ನೇ ಅಧ್ಯಾಯದ 31ನೇ ಶ್ಲೋಕ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀ ಕೃಷ್ಣಾರ್ಪಣ ವಸ್ತು.